ಇದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಹಂಚಿಕೊಂಡಂತಹ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರತಕ್ಕಂಥ ಗೌರವಾನ್ವಿತ ಶ್ರೀಯುತ ಡಾಕ್ಟರ್ ಶರತ್ ಗೋರೆ, ಅಧ್ಯಕ್ಷರು ಬ್ರೈಟ್ ಹೊಯ್ಸನ್ ಎಜುಕೇಶನ್ ಫೌಂಡೇಶನ್ ವೇಣೂರು ಸರ್, ತಮಗೆ ಆದರದ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ವಿ. ಶ್ರೀಧರಿಗೆ ಅಶ್ವಿನ್ ಇವರು ಶಾಲನ್ ಹಾಕಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುವಂತ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ವಿ. ಆತ್ಮೀಯತೆಯ ಪ್ರೀತಿಯ ಸ್ವಾಗತ ಸರ್ ತಮಗೆ. ಶ್ರೀಯುತ ಡಾಕ್ಟರ್ ಶರತ್ ಗೋರೆ ಅವರಿಗೆ ಕೇಸರಿ ಶಾಲನ್ ಹಾಕುವುದರೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಲೆಫ್ಟಿನೆಂಟ್ ಶ್ರೀಯುತ ಅಶ್ವಿತ್ ಕುಲಾಲ್, ಸಂಚಾಲಕರು ಕುಂಭಶ್ರೀ ವಿದ್ಯಾಸಂಸ್ಥೆ. ತಮಗೂ ಕೂಡ ಆದರದ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀಯುತರಿಗೆ ಚರಣ್ ಇವರು ಶಾಲನ್ ಹಾಕುವುದರೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಶ್ರೀಯುತ ಇಂದು ಕಾರ್ಯಕ್ರಮದ ತೀರ್ಪುಗಾರರು ಕೂಡ ಮುಖ್ಯ ವೇದಿಕೆಗೆ ಅದೇ ರೀತಿ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಹಂಚಿಕೊಂಡಂತಹ LIC ಪರಿಶ್ರಮ ವೇಣೂರದರ ಮಾಲಕರಾಗಿರತಕ್ಕಂತಹ ಶ್ರೀಯುತ ಜಗನ್ನಾಥ ದೇವಾಡಿಗ ಹಂದೇವು ಸರ್, ತಮಗೂ ಕೂಡ ಆತ್ಮೀಯ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀಯುತರಿಗೆ ದೀಕ್ಷಿತ್ ಇವರು ಕೇಸರಿ ಶಾಲನ್ನು ಹಾಕುವುದರೊಂದಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳುವಂತ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಅಂತ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಹಂಚಿಕೊಂಡಂತಹ ಶ್ರೀಯುತ ಸಂತೋಷ್ ಉದ್ಯಮಿಗಳು ಪುಣೆ ಸರ್, ತಮಗೂ ಕೂಡ ಆದರದ ಪ್ರೀತಿಯ ಸ್ವಾಗತ. ಶ್ರೀಯುತರಿಗೆ ಮಂಜು ಇವರು ಸ್ವಾಗತಿಸುವಂತ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಒಂದು ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಸೇರಿಕೊಂಡಂತಹ ಶ್ರೀಯುತ ಪ್ರದೀಪ್ ಕಾಶಪಟ್ನ ಸರ್, ತಮಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀಯುತರಿಗೆ ಸುದೀಪ್ ಪಟ್ಟವರ್ಧನ್ ಇವರು ಸ್ವಾಗತಿಸಿಕೊಳ್ಳುವಂತ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಶ್ರೀಯುತ ಪ್ರದೀಪ್ ಕಾಶಪಟ್ನ ಆತ್ಮೀಯತೆಯ ಸ್ವಾಗತ ಸರ್ ತಮಗೆ. ಅದೇ ರೀತಿ ಒಂದು ಕಾರ್ಯಕ್ರಮದ ತೀರ್ಪುಗಾರರಾಗಿ ಸಹಕಾರ ಕೊಟ್ಟಂತ ಶ್ರೀಯುತ ಸಂಜೀವ್ ವೈದ್ಯರಿ ಸರ್, ತಮಗೂ ಕೂಡ ಆದರದ ಪ್ರೀತಿಯ ಸ್ವಾಗತ. ಶ್ರೀಧರಿಗೂ ಕೂಡ ಕೇಸರಿ ಶಾಲನ್ನು ಹಾಕಿ ಸ್ವಾಗತಿಸಿಕೊಳ್ಳುವಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಈ ಪಂದ್ಯಕೂಟದಲ್ಲಿ ನಮ್ಮೊಂದಿಗೆ ಮಾಲಕರಾಗಿ ವೇದಿಕೆಯನ್ನು ಹಂಚಿಕೊಂಡಂತಹ ಯುವ ಕೇಸರಿ ಕೇದಗೆ ತಂಡದ ಎಲ್ಲ ತಂಡದ ಮಾಲಕರಿಗೆ ಶ್ರೀಯುತ ರೂಪೇಶ್ ಕುಕ್ಕೇಡಿ ಗೌರವಾಧ್ಯಕ್ಷರು ಕೇಸರಿ ಶಾಲನ್ನು ಹಾಕಿ ಗೌರವಿಸುವಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯುವ ಕೇಸರಿ ಕೇದಗೆ ಇದರ ಪರವಾಗಿ ಸತ್ಯೇಂದ್ರ ಗೋಳಿಯಂಗಡಿ, ಅದೇ ರೀತಿ ಇದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ವೇದಿಕೆಯನ್ನು ಹಂಚಿಕೊಂಡಂತಹ ವಿಶೇಷವಾಗಿ ನಮ್ಮೊಂದಿಗೆ ಹಿಂದೂ ಪ್ರೀಮಿಯರ್ ಲೀಗ್ನ ಗೌರವ ಅಧ್ಯಕ್ಷರಾಗಿ ಉಪಸ್ಥಿತಿಯನ್ನು ಪಡೆದುಕೊಂಡ ಶ್ರೀಯುತ ರೂಪೇಶ್ ಕುಕ್ಕೇಡಿ ಅವರಿಗೆ ಪ್ರದೀಪ್ ಕಾಶಪಟ್ನ ಅಧ್ಯಕ್ಷರು ಇವರು ಶಾಲನ್ನು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಶ್ರೀಯುತ ರೂಪೇಶ್ ಕುಕ್ಕೇಡಿ ಅವರಿಗೆ ಆತ್ಮೀಯತೆಯ ಸ್ವಾಗತ. ಶ್ರೀಯುತರಿಗೆ ಇಂದು ಕಾರ್ಯಕ್ರಮದ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಪ್ರದೀಪ್ ಕಾಶಪಟ್ನ ಇವರು ಕೇಸರಿ ಶಾಲನ್ನು ಹಾಕಿ ಸ್ವಾಗತಿಸುವ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ತುಳುನಾಡು ಜವಣೇರು ಬೇನೂರು ಸಾದರ ಪಡಿಸತಕ್ಕಂಥ HPL ಹಿಂದೂ ಪ್ರೀಮಿಯರ್ ಲೀಗ್ ಆವೃತ್ತಿ 8ರ ಉದ್ಘಾಟನಾ ಕಾರ್ಯಕ್ರಮ ಇದೀಗ ಸಾಗಿ ಬರಲಿಕ್ಕಿದೆ. ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆ ಮಾಡುವುದರೊಂದಿಗೆ ಉದ್ಘಾಟನೆಗೊಳಿಸುವಂತೆ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ವೇದಿಕೆಯನ್ನು ಸೇರಿಕೊಂಡಂತಹ ಡಾಕ್ಟರ್ ಶರತ್ ಗೋರೆ, ಅಧ್ಯಕ್ಷರು ಬ್ರೈಟ್ ಹೊಯ್ಸನ್ ಎಜುಕೇಶನ್ ಫೌಂಡೇಶನ್ ವೇಣೂರು ಇವರಲ್ಲಿ ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿತವಾಗಿ ಯಾವುದೇ ವಿಘ್ನಗಳು ಇಲ್ಲದೆ ಅತ್ಯಂತ ಸುಲಲಿತವಾಗಿ ಸಾಗಲಿ ಅನ್ನತಕ್ಕಂಥ ಪ್ರಾರ್ಥನೆಯೊಂದಿಗೆ ಮುಖ್ಯ ವೇದಿಕೆ ಹಂಚಿಕೊಂಡಂತ ಎಲ್ಲ ಅತಿಥಿ ಆಗಬೇಕಾದ್ರೂ ಕೂಡ ಕೈ ಜೋಡಿಸುವಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಲೆಫ್ಟಿನೆಂಟ್ ಅಶ್ವಿತ್ ಕುಲಾಲ್, ಸಂಚಾಲಕರು ಕುಂಭಶ್ರೀ ವಿದ್ಯಾಸಂಸ್ಥೆ. ಶ್ರೀಯುತ ಜಗನ್ನಾಥ ದೇವಾಡಿಗ ಹಂದೇವು, LIC ಪರಿಶ್ರಮ ವೇಣೂರು. ವಿಶೇಷವಾಗಿ ಈ ಕಾರ್ಯಕ್ರಮದ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪ್ರದೀಪ್ ಕಾಶಿಪಟ್ನ, ಈ ಸಂಸ್ಥೆಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರೂಪೇಶ್ ಕುಕ್ಕೇಡಿ, ಅದೇ ರೀತಿ ಇದು ಕಾರ್ಯಕ್ರಮದ ಪ್ರೋತ್ಸಾಹದಾನಿಗಳಾಗಿರತಕ್ಕಂಥ ಶ್ರೀಯುತ ಸಂತೋಷ್ ಪುಣೆ ಉದ್ಯಮಿಗಳು, ಅದೇ ರೀತಿ ಶ್ರೀಯುತ ಸಂಜೀವ, ಅದೇ ರೀತಿ ಇಂದು ಕಾರ್ಯಕ್ರಮದ ತಂಡದ ಮಾಲಕತ್ವ ವಹಿಸಿಕೊಂಡಂಥ ಎಲ್ಲ ಮಾಲಕರ ಸಹಭಾಗಿತ್ವದೊಂದಿಗೆ ಇಂದು ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡುವುದರೊಂದಿಗೆ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗ್ತಾ ಇದೆ. ಎಲ್ಲರೂ ಕೂಡ ಗಟ್ಟಿ ಚಪ್ಪಾಳೆಯನ್ನು ನೀಡುವುದರೊಂದಿಗೆ ಹಿಂದೂ ಪ್ರೀಮಿಯರ್ ಲೀಗ್
ಪಂದ್ಯಕೂಟಗಳು ಇನ್ನಷ್ಟು ಆವೃತ್ತಿಯನ್ನು ಕಾಣುವಂತಾಗಲಿ, ಇಂತಹ ಹಲವಾರು ಪಂದ್ಯಗಳಿಗೆ ಸಾಕ್ಷೀಕರಣವಾಗಲಿ ಅನ್ನತಕ್ಕಂಥ ಹಾರೈಕೆಯೊಂದಿಗೆ ಇಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಇದೀಗ ನೆರವೇರ್ತಾ ಇದೆ. ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡುವುದರೊಂದಿಗೆ ಉದ್ಘಾಟನೆಗೊಳಿಸಿದಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಹಿಂದೂ ಪ್ರೀಮಿಯರ್ ಲೀಗ್ 2025 ಆವೃತ್ತಿ 8 ಇಂದು ಪಂದ್ಯಕೂಟದ ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಯಾದ ಬಳಿಕ ಇಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ವೇದಿಕೆಯನ್ನು ಸೇರಿಕೊಂಡಂತಹ ಇಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಾಗ ಬಹಳಷ್ಟು ಪ್ರೀತಿ ಇಟ್ಟು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯನ್ನು ಹಂಚಿಕೊಂಡು ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದಂಥ ಇಂದು ಕಾರ್ಯಕ್ರಮದ ಉದ್ಘಾಟಕರಾಗಿರತಕ್ಕಂಥ ಗೌರವಿತ ಶ್ರೀಯುತ ಡಾಕ್ಟರ್ ಶರತ್ ಗೋರೆ ಸರ್ ತಾವುಗಳು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಶುಭ ನುಡಿಯನ್ನು ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇಣೂರು ಹಾಗೂ ಸುತ್ತಮುತ್ತಲಿನ 3-4 ಗ್ರಾಮಗಳಿಗೆ ಸಂಬಂಧಪಟ್ಟು ಏನು ಈ ಕ್ರಿಕೆಟ್ ಟೂರ್ನಿಯನ್ನು ನೀವು ಆಯೋಜನೆ ಮಾಡಿದ್ದೀರಿ, ಇದು ಒಂದು ಅತ್ಯಂತ ಒಳ್ಳೆಯ ವಿಷಯ. 8 ವರ್ಷಗಳಿಂದ ಇದು ನಡೀತಾ ಇದೆ. ಈ ಕನ್ಸಿಸ್ಟೆನ್ಸಿ ಏನು ತೋರಿಸುತ್ತೆ ಅಂತ ಹೇಳಿದರೆ, ಕಾರ್ಯಕ್ರಮದ ಆಯೋಜಕರಾಗಿರುವಂತಹ ತುಳುನಾಡು ಜವನೇರ್ ವೇಣೂರ್ ಇವರ ಬದ್ಧತೆಯನ್ನು ಇದು ತೋರಿಸುತ್ತೆ. ಇದರೊಂದಿಗೆ ಈ ಥರದ ಟೂರ್ನಮೆಂಟ್ಗಳಿಂದ ನಮಗೆ ಬೇರೆ ಬೇರೆ ಜನರ ಪರಿಚಯ ಆಗುತ್ತೆ. ಪರೋಕ್ಷವಾಗಿ ನಮ್ಮ ಕಲೆಯ ಸಂಸ್ಕೃತಿಯ ಪರಿಚಯ ಕೂಡ ಜಾಗೃತವಾಗುವಂಥ ಕೆಲಸಗಳು ಕೂಡ ಇದರಲ್ಲಿ ಆಗುತ್ತೆ. ಇವತ್ತು ಬೆಳಗ್ಗೆ ನಾನು ಪ್ರಮೋದ್ ಸಿರಿಮನೆ ಅವ್ರದ್ದು ವಾಟ್ಸಪ್ ಸ್ಟೇಟಸ್ ನೋಡಿದೆ. ಅದರಲ್ಲಿ ಒಂದು ಲೈವ್ ಸ್ಟ್ರೀಮಿಂಗ್ ಇದು ಲಿಂಕ್ ಇತ್ತು. ತುಂಬ ಚೆನ್ನಾಗಿ ಲೈವ್ ಸ್ಟ್ರೀಮಿಂಗ್ ಆಗ್ತಾಯಿತ್ತು. ನಾವು ಸಣ್ಣ ಗ್ರಾಮೀಣ ಮಟ್ಟದಲ್ಲಿ ಒಂದು ಟೂರ್ನಮೆಂಟ್ ಮಾಡ್ತಾಯಿದ್ರು ಕೂಡ ಲೈವ್ ಕವರೇಜ್ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅದರಲ್ಲಿ ಸ್ಕೋರ್ಗಳಿರ್ಬೋದು, ಎಷ್ಟು ಟಾರ್ಗೆಟ್ ಅಂತ ಇರ್ಬೋದು, ತುಂಬ ಚೆನ್ನಾಗಿ ಅದು ಲೈವ್ ಕವರೇಜ್ ಆಗ್ತಾಯಿತ್ತು. ಅದಕ್ಕೆ ಸರಿಯಾಗಿ ಕಮೆಂಟೇಟರ್ಸ್ ಕೂಡ ತುಂಬ ಚೆನ್ನಾಗಿ ಕಮೆಂಟ್ರಿ ಕೊಡ್ತಾಯಿದ್ರು. ತುಂಬ ಒಂದು ಒಳ್ಳೆಯ ಏನಿಲ್ಲ ಅಂಥೇಳಿ ಒಂದು ರಣಜಿ ಟೂರ್ನಮೆಂಟ್ ನೋಡಿದ ಹಾಗೆ ನನಗೆ ಫೀಲ್ ಆಯಿತು. ಯಾಕಂತ ಹೇಳಿದರೆ, ಸುಮ್ಮನೆ ಒಂದು ಟೂರ್ನಮೆಂಟ್ ಮಾಡೋದು ಬೇರೆ, ಅದಕ್ಕೆ ಸರಿಯಾದ ವ್ಯವಸ್ಥೆಗಳನ್ನು ಮಾಡೋದು ಬೇರೆ. ಇದರಲ್ಲಿ ಜನ ಎಷ್ಟು ಬಂದಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೋಡಲಿಕ್ಕೆ ಜನ ಎಷ್ಟು ಬಂದಿದ್ದಾರೆ ಅಂತ ಇಂಪಾರ್ಟೆಂಟ್ ಅಲ್ಲ. ಆಡುವವರ ಕ್ರೀಡಾ ಸ್ಫೂರ್ತಿ ಮತ್ತು ಆಯೋಜಕರ ಉದ್ದೇಶ ಮಾತ್ರ ಬಹಳ ಇಂಪಾರ್ಟೆಂಟ್. ಅದನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ ಯುವಜನರ ಪ್ರಪೋರ್ಷನ್ ತುಂಬ ಜಾಸ್ತಿಯಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ಯುವಜನರನ್ನು ಜಾಗೃತಿ ಮಾಡೋದು ಬಹಳ ಅವಶ್ಯಕ. ಇಂಥ ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದಾಗ ಹೆಚ್ಚಿನವರು ಬರೋದು ಯುವಕರೇ ಬರೋದು. ಹಾಗಾಗಿ ಅವರಿಗೆ ಒಳ್ಳೆಯ ಜಾಗೃತಿ ಸಿಗುತ್ತೆ ಅಂತ ಹೇಳುತ್ತಾ, ಮುಂದೆ ಕೂಡ ನಮ್ಮ ಈ ಟೂರ್ನಮೆಂಟ್ 100 ವರ್ಷಗಳ ಕಾಲ ಇದೇ ರೀತಿ ನಡಿಬೇಕು ಅಂತ ನಾನು ಆಶಿಸ್ತಾ, ನನ್ನ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಆಯೋಜಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಹಂಚಿಕೊಂಡು ವಿಶೇಷವಾಗಿ ಈ ಸಂಸ್ಥೆಯ ಬಗ್ಗೆ ಮೆಚ್ಚುಗೆ ನುಡಿಯನ್ನಾಡುತ್ತಾ, ಈ ಸಂಸ್ಥೆ ಇನ್ನಷ್ಟು ವರ್ಷಗಳ ಯಶಸ್ಸಿನ ಪಯಣವನ್ನು ಕಾಣಲಿರತಕ್ಕಂಥ ಶುಭ ಹಾರೈಕೆಯ ನುಡಿಯನ್ನಾಡಿರತಕ್ಕಂಥ ನಮ್ಮೆಲ್ಲರ ಪ್ರೋತ್ಸಾಹದಾನಿಗಳಾಗಿರತಕ್ಕಂಥ ಶ್ರೀಯುತ ಡಾಕ್ಟರ್ ಶರತ್ ಗೋರೆ ಸರ್ ಅವರಿಗೆ ಪ್ರೀತಿಯ ಧನ್ಯವಾದ. ಮುಂದಕ್ಕೆ ಇಂದು ಕಾರ್ಯಕ್ರಮದ ಇನ್ನೂರುವ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಹಂಚಿಕೊಂಡಂಥ ಕುಂಭಶ್ರೀ ವಿದ್ಯಾಸಂಸ್ಥೆ ಇದರ ಸಂಚಾಲಕರಾಗಿರತಕ್ಕಂಥ ಲೆಫ್ಟಿನೆಂಟ್ ಅಶ್ವಿತ್ ಕುಲಾಲ್ ಸರ್ ಕಾವುಗಳು ಕಾರ್ಯಕ್ರಮದ ಒಂದೆರಡು ಶುಭ ನುಡಿಗಾಗಿ ಆತ್ಮೀಯತೆಯ ಸ್ವಾಗತ ಬಯಸ್ತಾ ಇದ್ದೀನಿ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳೇ, ಮೊದಲನೇದಾಗಿ ನನಗೆ ಬಹಳ ಖುಷಿ ಆಗ್ತಾಯಿದೆ. ಯಾಕಂತ ಹೇಳಿದರೆ 2ನೇ ವರ್ಷ ನಾನು ಈ ಕಾರ್ಯಕ್ರಮಕ್ಕೆ ಸತತವಾಗಿ ಬರ್ತಾ ಇದ್ದೀನಿ.
ಈ ಕಾರ್ಯಕ್ರಮಕ್ಕೆ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಅವರು ಕೇಳಿದರು, ಬಟ್ ಈ ಸಲ ನಮ್ಮನ್ನು ಡೈರೆಕ್ಟ್ ಹಾಕಿಬಿಟ್ಟಿದ್ದಾರೆ. ಆದರೆ ಭಾಳ ಖುಷಿ ಆಯ್ತು. ಏನಕ್ಕಂತ ಹೇಳಿದರೆ ಒಂದು ಆ ಪ್ರೀತಿಯನ್ನು ಇಟ್ಕೊಂಡು ನಮ್ಮನ್ನು ಕರೆದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಸೊ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಲಾಸ್ಟ್ ಇಯರ್, ಯಾಕಂದರೆ ನಾನು ಲಾಸ್ಟ್ ಇಯರ್ ಇನಾಗ್ರೇಷನ್ ಆದ ನಂತರ ಕೂಡ ಲೈವ್ ನೋಡ್ತಾ ಇದ್ದೆ. ಆ ಲೈವ್ ನೋಡುವಾಗ ಆ ಕ್ರಿಕೆಟ್ ಏನು ಆ ಗ್ರೌಂಡನ್ನು ಕವರ್ ಆಗೋದು ಅಥವಾ ಒಂದು ಆಡುವ ಒಂದು ಸ್ಫೂರ್ತಿ ಆಗಲಿ ಅಥವಾ ಒಂದು ಆ ಎಂಥೂಸಿಯಸಮ್ ಭಾಳ ಚೆನ್ನಾಗಿತ್ತು ಎಲ್ಲ ಆಟಗಾರರಲ್ಲಿ. ಬಟ್ ಈ ವರ್ಷ ನೋಡಿದಾಗ ನಾವು ಹೇಳ್ತೀವಲ್ಲ, ನಾವು ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ ಏನಾದರೂ ಬದಲಾವಣೆಗಾಗಲಿ ಅಂತ ಹೇಳಿದರೆ ಬದಲಾವಣೆ ಅನ್ನೋದು ಜಗತ್ತಿನ ನಿಯಮ ಆಗಿರ್ತದೆ. ಆದರೆ ಆ ಬದಲಾವಣೆ ಒಂದು ಒಳ್ಳೆ ರೀತಿಯ ಬದಲಾವಣೆ ಆಗಿರಬೇಕು. ಆ ಬದಲಾವಣೆ ನಮಗೆ ಈ ಸಲ ನೋಡುವಾಗಲೇ ಕಾಣ್ತಾ ಇದೆ. ಯಾಕಂದರೆ ಲಾಸ್ಟ್ ಇಯರ್ ಗ್ರೌಂಡ್ ನೋಡುವಾಗ ಪಿಚ್ಗಳು ಅಷ್ಟು ಚೆನ್ನಾಗಿರ್ತಾ ಇರಲಿಲ್ಲ. ಮತ್ತು ಮೊನ್ನೆ ನಮ್ಮ ಮಾತಾಡುವಾಗ ನಮ್ಮ ಸಿರಿಮನೆ ಟ್ರೇಡರ್ಸ್ ಅವರು ಹೇಳ್ತಾ ಇದ್ರು, ಈ ಸಲ ಪಿಚ್ ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ, ಎಷ್ಟೋ ಖರ್ಚು ಮಾಡಿ ಎಲ್ಲರೂ ಸೇರಿ ಒಂದು ಪಿಚ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಲಾಸ್ಟ್ ನಮ್ಮ ಕುಂಭಶ್ರೀ ವಿದ್ಯಾಸಂಸ್ಥೆಯ ಕ್ರೀಡಾಕೂಟ ಕೂಡ ನಾವು ಇಲ್ಲಿ ಆಯೋಜನೆ ಮಾಡಿದ್ವಿ. ಆವಾಗ ನಾವು ಈ ಪಿಚ್ ನೋಡಿಯೇ ಖುಷಿಯಾಗಿತ್ತು, ಈ ಪಿಚ್ಚಲ್ಲಿ ಆಡಲಿಕ್ಕೆ ತುಂಬ ಚೆನ್ನಾಗಾಗ್ಬೋದು ಅಂತ. ತಾವೆಲ್ಲರೂ ಆಸಕ್ತಿಯಿಂದ ಕಾಯ್ತಿದ್ದೀರಿ ಆಟ ಆಡಲಿಕ್ಕೆ. ಮತ್ತೊಂದು ಹೇಳಬೇಕು ಅಂತ ಹೇಳಿದರೆ ಈ ಟೀಮ್ ತುಂಬ ಚೆನ್ನಾಗಿದೆ. ಯಾರು ಈ ಟೀಮ್ ಮೇಟ್ಸ್ ಇದ್ದಾರೆ ನೋಡಿ, ಅದು ಯಾವತ್ತೂ ಒಂದು ಬಿಲ್ಡಿಂಗ್ ನಿಲ್ಲಬೇಕು ಅಂತ ಹೇಳಿದರೆ ಹೇಗೆ ಒಂದು 4 ಕಂಬಗಳ ಅವಶ್ಯಕತೆ ಎಷ್ಟು ಗಟ್ಟಿ ಇರ್ತದೋ ಅದೇ ರೀತಿ ಇಲ್ಲಿ ಒಂದು ಈ ಕ್ರೀಡಾಕೂಟ ನಡಿಬೇಕು ಅಂತ ಹೇಳಿದರೆ ಇಲ್ಲಿರುವ ಕಂಬಗಳು ಬಹಳ ಮುಖ್ಯ ಆಗಿರ್ತದೆ. ಸೊ ಆ ಕಂಬಗಳಾಗಿ ಇಲ್ಲಿ ನಿಂತ್ಕೊಂಡು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಯಾಕಂತ ಹೇಳಿದರೆ ಈ ಒಂದು ಜಗತ್ತಲ್ಲಿ ನಾವು ಎಲ್ಲ ಕ್ಷೇತ್ರದಲ್ಲಿ ಮಿಂಚಬೇಕು. ಶಿಕ್ಷಣ ಒಂದು ಬಹಳ ಮುಖ್ಯ. ಅದ್ರ ಜೊತೆಗೆ ಈ ಥರ ಆಟದಲ್ಲೂ ಕೂಡ ಈಗ ಒಳ್ಳೊಳ್ಳೆ ಅಪಾರ್ಚುನಿಟಿಗಳು ಸಿಗ್ತಾ ಇದೆ. ನಮ್ಮ ಒಬ್ಬ ಸ್ಟೂಡೆಂಟ್ ಸಂಜು ಅಂತ ಹೇಳುವನು, ಶಿವಮೊಗ್ಗದವನು. ನಾವು ಎಜುಕೇಷನಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ವಿ, ಕ್ರೀಡೆ ಕೂಡ ಒತ್ತು ಕೊಡ್ತಾ ಇದ್ವಿ. ಆದರೆ ಎಜುಕೇಷನ್ ಬಿಟ್ಟು ಕ್ರೀಡೆ ಕೊಡ್ತಾ ಇರಲಿಲ್ಲ. ಅವನು ಮೊನ್ನೆ ನಮಗೆ ಕಾಲ್ ಮಾಡಿ ಹೇಳ್ತಾ ಇದ್ದ, ಸರ್ ನಾನು ಇಂಟರ್ನ್ಯಾಷನಲ್ ಲೆವೆಲ್ ಕಬಡ್ಡಿಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದ. ಸೊ ನಮಗೆ ಕೇಳಿಯೇ ಖುಷಿ ಆಯಿತು ಅದನ್ನು. ಯಾಕಂತ ಹೇಳಿದರೆ ಸ್ಪೋರ್ಟ್ಸಲ್ಲೂ ಕೂಡ ಜೀವನ ಇದೆ, ಅದನ್ನು ಕರೆಕ್ಟಾಗಿ ಉಪಯೋಗ ಮಾಡೋದಲ್ಲಿರುವಂಥದ್ದು ಅಂತ ಹೇಳೋದು ಬಹಳ ಮುಖ್ಯ. ಮತ್ತು ಶಿಕ್ಷಣ ಸಂಸ್ಥೆಯಿಂದ ಡಾಕ್ಟರ್ ಶರತ್ ಗೋರೆ ಅವರು ಬಂದಿದ್ದಾರೆ. ನನಗೆ ಅವರ ಪರಿಚಯ ಮೊದಲಿತ್ತು, ಬಟ್ ಮುಖತವಾಗಿ ಯಾವತ್ತೂ ಪರಿಚಯ ಆಗಿರಲಿಲ್ಲ. ಮೊನ್ನೆ ಒಂದು ಸಲ ನಾವು ಆಕಸ್ಮಿಕವಾಗಿ ಮೂಡುಬಿದ್ರೆ ಒಂದು ಟೀಲ್ಸ್ ನಮಗೆ ನೋಡಬೇಕಿತ್ತು. ನಮ್ಮದು ಒಂದು ಮಾಂಟೆಸರಿ ಅಂತ ಹೇಳೋದು ಹೊಸ ಕೋರ್ಸ್ ಸ್ಟಾರ್ಟ್ ಆಗ್ತಾಯಿದೆ. ಅದಕ್ಕೆ ಟೀಲ್ಸ್ ನೋಡ್ಲಿಕ್ಕೆ ಹೋಗುವಾಗ ನಮಗೆ ಇಮಿಡಿಯೇಟಾಗಿ ಗೊತ್ತಾಗಲಿಲ್ಲ. ನನಗೆ ಅವರ ಒಂದು ಸ್ವಭಾವ ಬಹಳ ಖುಷಿಯಾಯಿತು. ಯಾಕಂದರೆ ಕುಂಭಶ್ರೀ ವಿದ್ಯಾಸಂಸ್ಥೆ ಕೂಡ ಈ ರೀತಿಯಾಗಿ ಬೆಳಗುವಂಥದ್ದು. ಸೊ ನಮ್ಮಲ್ಲಿ ಏನು ಒಂದು ಅಂತ ಹೇಳಿದರೆ ನಾವೆಲ್ಲರೂ ಒಂದೇ ಅಂತ. ಯಾಕಂದರೆ ವಿದ್ಯಾಸಂಸ್ಥೆಗಳಲ್ಲಿ ಯಾರು ವಿದ್ಯಾಸಂಸ್ಥೆ ಬಂದರೂ ಕೂಡ ನಾವು ಚೆನ್ನಾಗಿರಬೇಕು ಅಂತ ಹೇಳೋ ಒಂದು ಭಾವನೆ ಕುಂಭಶ್ರೀ ವಿದ್ಯಾಸಂಸ್ಥೆಯಲ್ಲೇ ಇತ್ತು. ಆದರೆ ಅದೇ ಭಾವನೆ ನನಗೆ ಶರತ್ ಗೋರೆ ಸರಲ್ಲಿ ನಾನು ಕಂಡೆ, ನನಗೆ ಭಾಳ ಖುಷಿಯಾಯಿತು. ಸೊ ಬ್ರೈಟ್ ಹಾರಿಜಾನ್ ಸ್ಕೂಲ್ ಮಾಡ್ತಾ ಇದ್ದಾರೆ ಸರ್, ನಿಮಗೂ ಕೂಡ ಒಳ್ಳೆಯದಾಗಲಿ, ಸಂಸ್ಥೆ ಬೆಳಗಲಿ. ಇನ್ನಷ್ಟು ಸಂಸ್ಥೆಗಳು ಬೆಳೆದರೆ ಒಂದು ಊರಲ್ಲಿ ದೇವಸ್ಥಾನಗಳು ಮತ್ತು ಸಂಸ್ಥೆಗಳು ಬೆಳೆದು ಅಂತ ಹೇಳಿದರೆ ಆ ಊರು ಉದ್ಧಾರ ಆಗುತ್ತೆ ಅಂತ ಹೇಳೋದು ಒಂದು ವಾಡಿಕೆ. ಹಾಗೆಯೇ ವಿದ್ಯಾಸಂಸ್ಥೆಗಳು ಕೂಡ ಬೆಳೆದಾಗ ಊರು ಬೆಳೆಯುತ್ತದೆ. ಊರು ಬೆಳೆದರೆ ಜನಗಳು ಬೆಳೀತಾರೆ, ಒಂದು ಒಳ್ಳೆಯ ರೀತಿಯ ಒಂದು ಎಜುಕೇಷನ್ ಸಿಗುತ್ತೆ. ನನ್ನ ಒಂದು ರಿಕ್ವೆಸ್ಟ್ ಎಲ್ಲರಲ್ಲೂ ಕೂಡ, ಇಲ್ಲಿ ತುಂಬ ಜನ ಕಲಿಕೆಯಲ್ಲಿ ಕಲಿಯೋರು ಇರ್ಬೋದು, ಅಥವಾ ನಿಮ್ಮ ಅಣ್ಣ ತಮ್ಮ ಅಕ್ಕ ಯಾರಾದರೂ ಕಲಿತಾ ಇರ್ಬೋದು. ಕಲಿಕೆಯಲ್ಲಿ ಮಕ್ಕಳನ್ನು ಇದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಯಾರೇ ಆಗಿರ್ಬೋದು, ನೀವು ಆಗಿರ್ಬೋದು, ಕಲಿಕೆಯನ್ನು ಇನ್ನಷ್ಟು ಕಂಟಿನ್ಯೂ ಮಾಡಿ. ನಿಮ್ಮ ಜಾಬ್ ಆಗಿರ್ಬೋದು ಅದೆಲ್ಲ ಮತ್ತೆ ಸಿಗುತ್ತೆ. ಒಂದು ಒಳ್ಳೆಯ ಒಂದು ಹುದ್ದೆ ಹೋಗಬೇಕಾದ್ರೆ ಕಲಿಕೆಯನ್ನು ತುಂಬ ಚೆನ್ನಾಗಿ ಮಾಡಿ. ಮತ್ತು ಈ ಕಾರ್ಯಕ್ರಮ ಆಯೋಜಿಸಿದ ಸುದೀಪ್ ಪಟುವರ್ಧನ್ ಸರ್ ಇರ್ಬೋದು, ಅವರ ತಾಯಿ ಕೂಡ ನಮ್ಮಲ್ಲಿ ಲೆಕ್ಚರರ್ ಆಗಿದ್ದರು. ಭಾಳ ವರ್ಷದಿಂದ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರ ಒಂದು ಒಡನಾಟ ಕೂಡ ಭಾಳ ಖುಷಿ ಇದೆ. ನಮ್ಮ ಆರ್ಟಿಸ್ಟ್ ಆಗಿರ್ಬೋದು ಪ್ರದೀಪ್ ಅವರು ಇದ್ದಾರೆ. ಅವರು ಒಂದು 10-15 ವರ್ಷ ಹಿಂದೆ ನಮ್ಮಲ್ಲಿ ಒಂದು ಆರ್ಟ್ ಬಿಡಿಸಿದರು ಗೋಡೆಯಲ್ಲಿ. ಅದು ಇನ್ನೂ ಕೂಡ ನಮ್ಮ ಮನಸ್ಸಲ್ಲಿ ಹಾಗೇ ಇದೆ. ಅದು ಎಲ್ಲರೂ ಕೂಡ ಆ ಕಲೆ ಬರಲ್ಲ. ಸೊ ಆ ರೀತಿ ತುಂಬ ಜನ ವೇದಿಕೆಯಲ್ಲಿ ಹಂಚ್ಕೊಂಡಿದ್ದಾರೆ. ನಮ್ಮ ಸಿಂಗರ್ ಜಗನ್ನಾಥ್ ಸರ್ ಆಗಿರ್ಬೋದು, ಬಹಳ ಒಳ್ಳೆ ಸಿಂಗರ್ ಅವರು. ನನಗೆ ಭಾಳ ಖುಷಿ ಅವರ ಸಾಂಗ್ ಕೇಳೋದು ಅಂತ ಹೇಳಿದರೆ. ಫೇಸ್ಬುಕ್ಕಲ್ಲೆಲ್ಲ ಭಾಳ ಹಾಕ್ತಾ ಇರ್ತಾರೆ. ತುಂಬ ಸಂತೋಷ ಆಯಿತು. ತಾವೆಲ್ಲರೂ ಕೂಡ ಇವತ್ತು ಕಾತರದಿಂದ ಮ್ಯಾಚಿಗೆ ಕಾಯ್ತಿದ್ದಾರೆ. ಮಾತಾಡೋ ಸಮಯ ಅಲ್ಲ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶುಭ ಹಾರೈಸ್ತೀನಿ. ಸೋಲು ಗೆಲುವು ಒಂದು 2 ಮೆಟ್ಟಿಲಿದ್ದಾಗೆ. ಸೋತರು ನಾವು ಅದರಲ್ಲಿ ಪಾಠಗಳನ್ನು ಕಲ್ತ್ಕೊಂಡು, ಗೆದ್ದರು ನಾವು ಬೀಗದಾಗೆ ಒಳ್ಳೆ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ನಡೆಯಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಹಂಚಿಕೊಂಡು ಎಲ್ಲ ತಂಡಗಳಿಗೂ ಕೂಡ ಶುಭವನ್ನು ಹಾರೈಸುತ್ತಾ ಸೋಲು ಗೆಲುವು ಎರಡೂ ಕೂಡ ಒಂದೇ ಸಮಾನವಾಗಿ ಸ್ವೀಕರಿಸುತ್ತಾ ಕ್ರೀಡಾ ಸ್ಫೂರ್ತಿಯಿಂದ ಪಂದ್ಯವನ್ನು ಆಡಿ ಅನ್ನತಕ್ಕಂಥ ಮಾತಿನೊಂದಿಗೆ ಆಯೋಜಕರಿಗೆ ಶುಭವನ್ನು ಹಾರೈಸಿರತಕ್ಕಂಥ ಕುಂಭಶ್ರೀ ವಿದ್ಯಾಸಂಸ್ಥೆ ಇದರ ಸಂಚಾಲಕರಾಗಿರತಕ್ಕಂಥ ಲೆಫ್ಟಿನೆಂಟ್ ಅಶ್ವಿತ್ ಕುಲಾಲ್ ಸರ್ ಅವರಿಗೆ ಪ್ರೀತಿಯ ಧನ್ಯವಾದ ತಿಳಿಸುತ್ತಾ ಮುಂದಕ್ಕೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಸೇರಿಕೊಂಡಂಥ ಅತಿಥಿ ಅಭ್ಯಾಗತರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟುಕೊಡಿಸಿಕೊಳ್ಳುವಂತೆ ಇಂದು ಸಂಸ್ಥೆಯ ಅಧ್ಯಕ್ಷರಾಗಿರತಕ್ಕಂಥ ಶ್ರೀತ ಪ್ರದೀಪ್ ಕಾಶಿಪಟ್ನ ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಬದಲಾಗಿ ಶ್ರೀತ ಡಾಕ್ಟರ್ ಶರತ್ ಗೋರೆ ಸರ್ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟುಕೊಡಿಸಿಕೊಳ್ಳಲು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ವಿ. ಧನ್ಯವಾದ ಸರ್, ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡದಕ್ಕಾಗಿ.
ಅದೇ ರೀತಿ ಶ್ರೀಯುತ ಅಶ್ವಿತ್ ಕುಲಾಲ್ ಸರ್ ಅವರಿಗೆ ಕೂಡ ನೆನಪಿನ ಕಾಣಿಕೆಯನ್ನು ಅಧ್ಯಕ್ಷರು ಕೊಟ್ಟು ಗೌರವಿಸಿಕೊಳ್ಬೇಕು. ಪ್ರೀತಿಪೂರ್ವಕವಾದಂತಹ ಧನ್ಯವಾದ ಸರ್, ತಮಗೂ ಕೂಡ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡದಕ್ಕಾಗಿ. ಅದೇ ರೀತಿ ಶ್ರೀಯುತ ಜಗನ್ನಾಥ ದೇವಾಡಿಗ ಹಂದೇವು, LIC ಪರಿಶ್ರಮ ವೇಣೂರು ಸರ್, ತಮಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದ. ಅದೇ ರೀತಿ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ವೇದಿಕೆಯನ್ನು ಹಂಚಿಕೊಂಡಂತಹ ಶ್ರೀಯುತ ಸಂತೋಷ್ ಉದ್ಯಮಿಗಳು ಪುಣೆ ಸರ್, ತಮಗೂ ಕೂಡ ಪ್ರೀತಿಯ ಧನ್ಯವಾದವನ್ನು ತುಳುನಾಡು ಜವನರು ವೇಣೂರು ಸಂಸ್ಥೆ ಮುಖ್ಯವಾಗಿ ಸಮರ್ಪಿಸಿಕೊಳ್ಳುತ್ತಾ, ಈಗಾಗಲೇ ವೇದಿಕೆಯನ್ನು ಸೇರಿಕೊಂಡಂತಹ ಎಲ್ಲ ತಂಡದ ಮಾಲಕರಿಗೂ ಕೂಡ ವಿಶೇಷವಾದ ಧನ್ಯವಾದವನ್ನು ತುಳುನಾಡು ಜವನರು ವೇಣೂರು ಸಂಸ್ಥೆ ಮುಖ್ಯವಾಗಿ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಪ್ರೀತಿಪೂರ್ವಕವಾದ ಧನ್ಯವಾದ ಪ್ರತಿಯೊಬ್ಬ ಅತಿಥಿ ಅಭ್ಯಾಗತರಿಗೂ ಕೂಡ. ಆದಮೇಲೆ ಎಲ್ಲ ತಂಡದ ಸದಸ್ಯರು, ಮಾಲಕರು, ನಾಯಕರು ವೇದಿಕೆ ಮುಂಭಾಗದಲ್ಲಿ ಬಂದು ನಿಲ್ಲಬೇಕು. ಬನ್ನಿ. 2 ಡೆಕೋರೇಷನ್, ಒಂದು ಶ್ರೀಕೃಷ್ಣ ಡೆಕೋರೇಷನ್, ಒಂದು ಚಿತ್ರ ಡೆಕೋರೇಷನ್. ಬನ್ನಿ, ಈಗ ಚಿತ್ರ ಬಿಡಿಸುವಂಥ ಕಾರ್ಯಕ್ರಮ. ಈ ಚಿತ್ರ ಬಿಡಿಸುವಂಥ ಕಾರ್ಯಕ್ರಮದಲ್ಲಿ ವಿಜೇತರು ಯಾರು ಇದನ್ನೆಲ್ಲ ಗುರುತಿಸುವಂಥ ಸಂದರ್ಭ. ಬನ್ನಿ, ಈ ಪಂದ್ಯಕೂಟದ 8ನೇ ಆವೃತ್ತಿಯ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂಥ ಎಲ್ಲ ಸಹೃದಯಿ ಗಣ್ಯಮಾನ್ಯ ಅಭ್ಯಾಗತರನ್ನು ಇದೀಗ ಗೌರವಿಸುವಂಥ ಸಂದರ್ಭ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸಮಾರಂಭಕ್ಕೆ ಆಗಮಿಸಿದಂತಹ ವೇಣೂರಿನ ಪ್ರತಿಷ್ಠಿತ ನಮನ ಕ್ಲಿನಿಕ್ನ ಡಾಕ್ಟರ್ ವೈದ್ಯ ನಾರಾಯಣಿ ಹರೇ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದುಕೊಂಡು ಸಾಕಷ್ಟು ಜನರಿಗೆ ನೆರವಾಗಬೇಕು, ಕಾರ್ಯಕ್ರಮದ ಒತ್ತಡದ ಮಧ್ಯೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡ್ತೇವೆ. ಸರ್, 1-2 ನಿಮಿಷ ನಮ್ಮ ಜೊತೆಗೆ ಇದ್ದು ನಂತರ ತೆರಳಬೇಕಾಗಿ ವಿನಂತಿ ಮಾಡ್ತಾಯಿದ್ದೇವೆ. ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಶಾಂತಿ ಪ್ರಸಾದ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ, ಸುಸ್ವಾಗತಗಳು. ಇವರನ್ನು ಶ್ರೀಯುತ ಸುಧೀರ್ ಪಟವರ್ಧನ್ ರವರು ಶಾಲು ಹಾಕಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರಬೇಕಂತ ವಿನಂತಿ ಮಾಡ್ತೇನೆ. ಸರ್, ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತಗಳು.
ಆತ್ಮೀಯರೇ, ಕಾರ್ಯಕ್ರಮದಲ್ಲಿ ಇರುವಂಥ ಮತ್ತೊಬ್ಬರು ಸನ್ಮಾನ್ಯ ಸುಧಾತ್ ಜೈನ್ರವರು, ಪಾರ್ಶ್ವನಾಥ ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವಂಥ ಸನ್ಮಾನ್ಯ ಪ್ರಸಾದ್ ಜೈನ್ರವರಿದ್ದಾರೆ. ಸರ್, ತಮಗೆ ಕೂಡ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ರಿಯಾಂಕ್ ಎಲೆಕ್ಟ್ರಾನಿಕ್ಸ್ ವೇಣೂರು ಇವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಿದ್ದೇವೆ. ಇವರಿಗೆ ಶ್ರೀಯುತ ಬಾಲಕೃಷ್ಣರವರು ಶಾಲು ಹಾಕಿ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಸರ್, ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೇದಿಕೆಯಲ್ಲಿ ಮತ್ತೊಬ್ಬರು ಗೌರವಾನ್ವಿತರು ಶ್ರೀಯುತ ಅರುಣ ಇಂದಲಿಕೆರವರಿದ್ದಾರೆ. ಸರ್, ತಮಗೆ ಪದ್ಮ ಅರ್ಥ ಮೋರ್ಸ್ನ ಮಾಲಕರು. ಸರ್, ತಮ್ಮ ಕೂಡ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತಗಳು. ಇವರಿಗೆ ಪ್ರಮೋದ್ ಶೆಟ್ಟಿ ಅವರು ಶಾಲು ಹಾಕಿ ಪ್ರೀತಿಯ ದ್ಯೋತಕವಾಗಿ ಗೌರವಿಸಬೇಕಂತೇಳಿ ವಿನಂತಿ ಮಾಡ್ತೇವೆ. ಸ್ವಾಗತ ಸುಸ್ವಾಗತ. ನವೀನ ರೇರಬಲಿ ಆತ್ಮೀಯರೇ, ಇನ್ನಿಬ್ಬರು ವಿಶೇಷವಾದಂಥ ಅತಿಥಿಗಳಿದ್ದಾರೆ. ಅದರ ಮಧ್ಯೆ ನಮ್ಮ ಆತ್ಮೀಯರು ನಮ್ಮ ಕಾರ್ಯಕ್ರಮದ ಉದ್ದಕ್ಕೂ ಕೂಡ ನಮ್ಮ ಜೊತೆ ಇರುವಂಥ ಶ್ರೀಯುತ ಸಂತೋಷ್ ಕುಕ್ಕೇಡಿಯವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಬರಮಾಡ್ತಿದ್ದಾರೆ. ಶ್ರೀಯುತ ಸಂತೋಷ್ರವರಿಗೆ ಸುಧೀರ್ ಪಾಟವರ್ಧನ್ ರವರು ಶಾಲು ಹಾಕಿ ಗೌರವಯುತವಾಗಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಆತ್ಮೀಯರೇ, ನಿಮಗೆಲ್ಲ ಗೊತ್ತಿರುವಂತೆ ಈ ಕಾರ್ಯಕ್ರಮ ಆಡಬೇಕಾದ್ರೆ ನಾವೆಲ್ಲರೂ ಕೂಡ ಇಲ್ಲಿ ಬಂದು ಸೇರಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾಗಿದ್ದುಕೊಂಡು ಹಲವಾರು ಕಾರ್ಯಕ್ರಮಗಳಿಗೆ ರೂವಾರಿಯಾದಂಥ ಈ ಮೈದಾನವನ್ನು ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರ ನೆನಪಿನೊಂದಿಗೆ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಾವಿರಾರು ಜನ ಬಂದು ಸೇರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಹೆಮ್ಮೆಯ ನಾಯಕರಾದಂಥ ಸನ್ಮಾನ್ಯ ಶೇಖರ್ ಕುಕ್ಕೇಡಿಯವರಿಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಇವರಿಗೆ ನವೀನ್ ರವರು ಶಾಲಾ ಹಕ್ಕು ಮುಖಾಂತರ ಗೌರವ ಸೂಚಕವಾಗಿ ಸ್ವಾಗತ. ಸರ್, ತಮಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಅದೇ ರೀತಿಯಲ್ಲಿ ಇವತ್ತಿನ ಹಿಂದೂ ಪ್ರೀಮಿಯರ್ ಲೀಗ್ ಇಷ್ಟೊಂದು ವಿಜೃಂಭಣೆಯಿಂದ ನಡೀಬೇಕಾದ್ರೆ ಪ್ರತಿ ವರ್ಷವೂ ಕೂಡ ಒಬ್ಬೊಬ್ಬರು ಹೊಸ ನಾಯಕರು ಬರ್ತಾರೆ. ಹೊಸ ನಾಯಕರಲ್ಲಿ ಹೊಸ ಜವಾಬ್ದಾರಿಯನ್ನು ಕೊಟ್ಟರೆ ಹೊಸ ಚಿಂತನೆ ಮಾಡ್ತಾರೆ. ಹೊಸ ಚಿಂತನೆ ಬಂದಾಗ ಹೊಸ ಅತಿಥಿಗಳು ಬರ್ತಾರೆ. ಈ ಬಾರಿ ಹಿಂದೂ ಪ್ರೀಮಿಯರ್ ಲೀಗ್ಗೆ ಬಂದಂಥ ವಿಶೇಷ ಅತಿಥಿ ನಾನು ಈಗಲೇ ಹೇಳಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಸಂಸ್ಥೆಗಳಿದೆ, ನಾಟಕ ಸಂಘಗಳಿದೆ. ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಪಿಂಗಾರ ಕಲಾವಿದರ ಬೆದ್ರ ಮುಖಾಂತರ ಪರಿಚಯ ಮಾಡಿ ಇವತ್ತಿನ ಹಿಂದೂ ಪ್ರೀಮಿಯರ್ ಲೀಗ್ ಅನ್ನು ನಡೆಸಿಕೊಳ್ಳಲಿಕ್ಕೆ ಒಬ್ಬ ನಾಯಕತ್ವವನ್ನು ಗುರುಸಿ ಆ ನಾಯಕ ನಾಟಕ ರಂಗದಿಂದ ಬಂದಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಅವರ ಒಂದು ಪ್ರತಿಭೆ ಇರಬಹುದು. ಆ ಪ್ರತಿಭೆಗೆ ತಕ್ಕುದಾಗಿ ಯಾವ ನಾಟಕದಲ್ಲಿ ಯಾವ ಪಾತ್ರವನ್ನು ಕೊಟ್ಟರೆ ಈ ಹುಡುಗ ಈ ತರದಲ್ಲಿ ತನ್ನನ್ನು ಬಿಂಬಿಸ್ತಾನೆ, ಪಿಂಗಾರ ಕಲಾವಿದರ ಬೆದ್ರ ತಂಡಕ್ಕೆ ಒಂದು ರೀತಿ ಹೆಮ್ಮೆಯನ್ನು ತರ್ತಾನೆ. ಇಂಥ ನಾಯಕನನ್ನು ಪ್ರತಿಭೆಯನ್ನು ಗುರುತಿಸಿ ಕದಂಬ ಎನ್ನುವ ನಾಟಕವನ್ನು ಶತದಿನದಿಂದ 150ರ ಹೊಸ್ತಿಲಿಗೆ ತರ್ತಾ ಇರುವಂತಹ ಸಂದರ್ಭದಲ್ಲಿ ಓಂಕಾರದ ಮುಖಾಂತರ ಬರುತ್ತಿರುವಂತ ಮತ್ತೊಂದು ನಾಟಕ ನಿರ್ದೇಶಕರಾಗಿ ನಾಯಕರಾಗಿ ಸರ್ವವನ್ನು ಕೂಡ ವಹಿಸಿಕೊಂಡು ಪ್ರತಿಭೆಗಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತ ಪಿಂಗಾರ ಕಲಾವಿದರ ಬೆದ್ರ ಇದರ ನಾಯಕ ನಿರ್ದೇಶಕ ಆಲ್ರೌಂಡರ್ ಮಣಿಯವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಇವರಿಗೆ ಈ ಸಂದರ್ಭದಲ್ಲಿ ನಮ್ಮ ಯುವ ಪ್ರತಿಭೆ ಆರ್ಯನ್ ರವರು ಗೌರವದ ದ್ಯೋತಕವಾಗಿ ಶಾಲು ನೀಡಬೇಕಂತ ವಿನಂತಿ ಮಾಡ್ತಿದ್ದೇವೆ. ದಸ್ಕತ್ ಚಲನಚಿತ್ರದಲ್ಲಿ ನಟಿಸಿದರೆ ಮಣಿಯನ್ನ ಆರ್ಯನ್ ಪಾಡ್ಪಾಯನ ಐಕ್ಯ ದಸ್ಕತ್ ಅಂತ ಹೇಳುತ್ತಾ ಬಂದಂತ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಂದೇ ಮಾತ್ರ ಸ್ವಾಗತ ಹೇಳುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಬಹುಮಾನ ವಿತರಣಾ ಕಾರ್ಯಕ್ರಮದ ಮೊದಲು ಡಾಕ್ಟರ್ ಬೇಗ ಹೋಗ್ಲಿಕ್ಕೆ ಇದೆ, ಹಾಗಾಗಿ ಸರ್ ಶುಭಾಶಯ ಹೇಳ್ತೀರಿ ಸರ್, ಬಂದಿರಿ ಬಹುಮಾನ ಕೊಟ್ಟು ಹೋಗ್ಬೋದು. ಎಸ್, ಈ ಕಾರ್ಯಕ್ರಮದ ಮುಂದಕ್ಕೆ ಬಹುಮಾನ ವಿತರಣಾ ಕಾರ್ಯಕ್ರಮದ ಶೇಖರ್ ಕುಕ್ಕೇಡಿಯವರು 1-2 ಮಾತು ಬಹುಮಾನ ರೆಡಿ ಅವನು ನನಗೆ ಡಾಕ್ಟರ್ ಉಂತಿದ್ದೀರಿ ಕುಲ್ಲದಿನಾರಿ ತುಳುನಾಡು ಜವಡೇರು ವೇಣೂರು ಉಂದೆತ್ತ
ಆಶ್ರಯ ನಡೆತಿನ ಚಿತ್ರ ಇಂದು ಪ್ರೀಮಿಯರ್ ಲೀಗ್ ಸೀಸನ್ ಎನ್ಮ ಉದೆತ್ತ ಈ ಸಮಾರೋಪ ಸಮಾರಂಭದ ವೇದಿಕೆ ಪಾಲ್ಪಡಿನ ಚಿತ್ರ ಮಾತೆಲ್ಲ ನಮ್ಮ ಪ್ರೀತಿದ ಡಾಕ್ಟರ್ ಏನ ಚಿತ್ರ ಶಾಂತಿ ಪ್ರಸಾದರೆ ಅಂಚೆನೆ ವೇದಿಕೆ ಡಿಪ್ಪಣ ಮಾತ ಗೌರವಾನ್ವಿತ ಗಣ್ಯರೇ ಉಲ್ಸೇರಿನ ಚಿತ್ರ ಕ್ರೀಡಾ ಪಟುಗಳಾಗಲಿ ಬುಲ್ಪುಗು ಉದ್ಘಾಟನದ ಕ್ರೀಡಾಂಗಣ ಉದ್ಘಾಟನಾ ಕಾರ್ಯಕ್ರಮಕ್ಕೂ ಬರಡಿತ್ತು ನನ್ನ ಅನಿವಾರ್ಯವಾದ ಬರಾಯಿಜಿ ಮಧ್ಯಾಹ್ನ ಬೊಕ್ಕ ಸೇರು ಪಂಡು ಸಂಘಟಕರಿಗೆ ಬಂದಿತ್ತೆ ವಿಶೇಷವಾದ ಈ ನಮ್ಮ ಅತಿ ಹೆಚ್ಚು ವರ್ಷದ 16 ತಿಂಗಳು ಜನ್ಮ ತಿಂಗಳು ಕ್ರಿಕೆಟ್ ಆ ಒಂದು ಇಪ್ಪನ ಜಿತ್ತನ ನಮ್ಮ ಈ ಗ್ರಾಮೀಣ ಭಾಗದ ಈ ಒಂಜಿ ಇನ್ನ ಮತ್ತು ಒಂದು ಇಪ್ಪನ ಜಿತ್ತನ ಆ ಕ್ರೀಡದ ಪಿಚ್ ಎಂಚಿನ ಉಂಡ ಐನು ಕಾಂಕ್ರೀಟೀಕರಣ ಮಲ್ತನ ಚಿತ್ರ ಮಾತ ನಮ್ಮ ಪ್ಲೇಯರ್ ನಕಲಿಗೆ ಈಗಲ ಊರ್ದಪ್ಪನದು ಹೃತ್ಪೂರ್ವಕವಾದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲು ಇಷ್ಟಪಡುತ್ತೆ ವಿಶೇಷವಾದ ಮಸ್ತ್ ಕ್ರಿಕೆಟ್ ಆ ಒಂದು ಇತ್ತಂಡಲ್ಲ ಆ ರೀತಿ ಯೋಚನೆ ನಮಗೆ ಬತ್ತಿದೆ ಬಣ್ಣಾಗ ಏನು ಎಂಗಳ ಬಟ್ಟಡ ಗುರು ಬಟ್ಟಡ ಎಲೆಕ್ಟ್ರಿಕಲ್ ದಾಡ ಪಣದಿತ್ತೆ ಸಾಧಾರಣ 5 ವರ್ಷದ ಇಂಚಾಗಿ ಈ ಕ್ರೀಡಾಂಗಣ ಸಾಧಾರಣ 5 ವರ್ಷದ ಇಂಚಾಗಿ ಸಾರ್ವಜನಿಕ ಪ್ರಯೋಜನ ಒಂದು ಈ ಕ್ರೀಡಾಂಗಣ ಅಣ್ಣ ಎಲ್ಲ ಕೂಡ ಸರಾಸರಿ ವರ್ಷಗೊಂದು 50,000 ರೂಪಾಯಿ ಅಂದಲ್ಲ ವರ್ಷಕ್ಕೂ ಗ್ರಾಮ ಪಂಚಾಯತಿಗೆ ಆರ್ಥಿಕ ಬರೋದು ಇಪ್ಪನ ಚಿತ್ತನ ಒಂದು ಆಡಳಿತ ಮಂಡಳಿ ಲೆಕ್ಕಲೆ ದಿಕ್ಕೊಂದುಂಟು ಅಣ್ಣ ಆ ಸಂದರ್ಭ ಕ್ರೀಡಾಂಗಣ ಉದ್ಘಾಟನೆ ಸಂದರ್ಭಕ್ಕೂ ಆ ರೀತಿ ಇತ್ತನ ಐದು ಚೂರ್ಲ ಬದಲಾವಣೆ ಮಲ್ಪೊಂದು ಇತ್ತನವು ಮಸ್ತ್ ಬೇಜಾರಾಪ ದಯಬಣ್ಣಗ ನೆಕ್ ಒಂಜಿ ಲೈಟ್ ವಿಚಾರಲಾದಿಪ್ಪು ಅದನ್ನ ಶೌಚಾಲಯದ ವಿಚಾರಲಾದಿಪ್ಪು ಲೆಕ್ಕೋಡು ಸರಾಸರಿ ಒಂಜಿ 2.3 ಲಕ್ಷ ರೂಪಾಯಿ ಮುಟ್ಟ ಈ ಗ್ರಾಮ ಪಂಚಾಯತ್ಗೆ ನೆತ್ತ ಆದಾಯ ಬತ್ತಿಪ್ಪ ಒಂಜಿ ಕ್ರಿಕೆಟ್ಗೋಸ್ಕರ ಅದನ್ನ ಬೇರೆ ಬೇರೆ ಕಾರ್ಯಕ್ರಮ ಅನ್ನಾಗ ಆದಾಯ ಬರ್ಪಡು ಅಣ್ಣ ಆದಾಯಡು ನಮ್ಮ ತೂಪು ಮಣ್ಣಾಗ ಐನು ಈ ಕ್ರೀಡಾಂಗಣ ಖರ್ಚು ಮಾಡ್ತಲೋ ಭಾರಿ ಕಮ್ಮಿ ಅಂಡು ಯಾವನ ಮೂಲಭೂತವಾದ ಶೌಚಾಲಯ ಬೊಕ್ಕ ನೀರಿನ ವಿಚಾರಲಾದಿಪ್ಪು ಅತನ ಬಂದಾಗ ಸ್ಟ್ರೀಟ್ ಲೈಟ್ ಕೊರತೆ ಆದಿಪ್ಪು ಮೂಲಭೂತವಾದ ಮಲ್ಲ ಸಮಸ್ಯೆ ಇಪ್ಪರವಿರದಾರಾಗಿ ಅವು ಭಾರಿ ನಮ್ಮ ಮಾತೇ ಇಲ್ಲ ಇಂದ ಬಣ್ಣಗೆ ಇನಿ ಕ್ರೀಡೆಗೆ ಬೆತೆ ಬೆತೆ ಗ್ರಾಮದ್ದು ಇನಿ ಬತ್ತು ಗೊಬ್ಬುಂಡಲ್ಲ ನಮ್ಮ ಈ ಊರ್ದ ಜವಳಿಯನ್ನ ನಮ್ಮ ವಿನಂತಿ ಮಲ್ಪಣ ನನ್ನ ದುಂಬುಗಂಡ್ಲ ಈ ಕ್ರೀಡಾಂಗಣವನ್ನು ಇಡೀ ತಾಲೂಕು ಮಟ್ಟದಾಗಲು ಬತ್ತು ಗೊಬ್ಬೊಂದುಲ್ಲೇರು ಅಣ್ಣ ಐ ನಮ್ಮ ಒಂದು ಗ್ರಾಮದ ಬುಧರ್ ಡಿಪ್ರಾಜಿತ ಗ್ರಾಮ ಡಿಪ್ರಾಜಿತ ಕ್ರೀಡಾಂಗಣ ನನಾತ ಒಂಜಿ ಮೂಲಭೂತ ಮಲ್ಲ ಮಟ್ಟದ ಕ್ರೀಡಾಂಗಣ ಆವಡೊಂದು ಬಯಕೊಳ್ಳತ್ತು ಸಾಧಾರಣವಾದ ಇನಿ ಲೈಟಿಂಗ್ ವ್ಯವಸ್ಥೆ ಆದಿಪ್ಪ ಅದನ್ನ ಶೌಚಾಲಯದ ವಿಷಯ ಆದಿಪ್ಪ ಅದನ್ನ ಬರ್ಪಣ ನೀರಿನ ವಿಚಾರ ಆದಿಪ್ಪ ಈ ವಿಚಾರಕ್ಕೆ ಅನುಗುಣವಾದ ಈ ಕ್ರೀಡಾಂಗಣ ಅಭಿವೃದ್ಧಿ ಅಂಡ ಖಂಡಿತವಾದಲ್ಲ ಎಡ್ಡೆ ಮುಖಾಂತರ ನಮ್ಮ ಗ್ರಾಮೀಣ ಭಾಗದ ಮಲ್ಲ ನಮ್ಮ ಇನಿ ರಾಜ್ಯ ಮಟ್ಟ ಬೊಕ್ಕ ಅಂತಾರಾಷ್ಟ್ರ ಮಟ್ಟಡು ಅಥವಾ ರಾಷ್ಟ್ರ ಮಟ್ಟಡು ಈ ಪ್ರತಿಭೆ ಲೆಕ್ಕಲಿಗೆ ಗೊಬ್ಬರ ಅಸಾಧ್ಯ ಅಣ್ಣ ನಮ್ಮ ಡಿಪ್ರಾಜಿತನ ಗ್ರಾಮೀಣ ಭಾಗದ ಸಂಪನ್ಮೂಲ ಕ್ರೋಢೀಕರಣ ಮಾಡಿದ್ರೆ ಆ ಮುಖಾಂತರ ನಮ್ಮ ಯುವಕರನ್ನ ಕಲೆಗೆ ಈ ಕ್ರೀಡೆ ಹೆಚ್ಚಿನ ಆಸಕ್ತಿ ಬರೋಣ ಮನ್ನಾಗ ಐಕ್ಯ ಮೂಲಭೂತವಾದ ಇಂಚಿತ್ರ ವೇದಿಕೆಯ ಸೃಷ್ಟಿ ಅನ್ನೋದ್ರ ಮಾತ್ರ ಯುವಕರನ್ನ ಕಲೆಗೆ ಗೊಬ್ಬರ ಸಾಧ್ಯ ಆ ಮುಖಾಂತರ ಭವಿಷ್ಯದ ದಿನೊಟ್ಟು ನಮ್ಮ ಈ ಒಂದು ಕ್ರೀಡಾಂಗಣ ಒಂದು ತಾಲೂಕುಗಳು ಮಾದರಿ ಅಪರಾಜಿತರ ಕ್ರೀಡಾಂಗಣ ಮಲ್ಪುಗ ಇನಿ ಪ್ರಾರಂಭಿಕ ಅಂತೋಡು ಇನಿ ಸರ್ಕಾರೇತರ ಒಂದು ಸಂಘಟನೆ ಅಥವಾ ಒಂದು ಟೀಮು ಇನಿ ಕಾಂಕ್ರೀಟ್ ಮಲ್ದಂಡು ಅಂಚೆನೆ ಬೇತೆ ಹಂತವಾದ ಒಂದು ಈ ಕ್ರೀಡಾಂಗಣ ಇನಿ ತಾಲೂಕು ಮಟ್ಟೋಡು ಅಥವಾ ಒಂದು ಜಿಲ್ಲಾ ಮಟ್ಟೋಡು ಮಿಂಚಿನ ಹಂಚಿದ ಕೆಲಸ ಈ ಒಂದು ನಮ್ಮ ಯುವಕರ ಹಿಡಿದ ಆವಾಡು ನಮ್ಮ ಒಬ್ಬೇ ರೀತಿಯ ನಕ್ಕೆ ಅನುದಾನ ಸರ್ಕಾರದ ಬರಬಹುದು ಅಂಚನೆ ನಮ್ಮಲ್ಲ ಇನಿ ಒಂದಂತ ಕೈರನ್ನ ಪಾರ್ದು ಈ ಕ್ರೀಡಾಂಗಣ ಐನಾತ್ ಇಂಪ್ರೂವ್ ಮಾಡ್ಲಿಕ್ಕೆ ಬೊಕ್ಕ ಇತ್ತ ತಾನೇ 4-5 ವರ್ಷದ ಬೊಕ್ಕ ದಾನೆ ಪಂಚಾಯತ್ಗೆ ಆದಾಯ ಬರ್ತದ ಅವೇನು ನೆಕ್ಕೊಂದು ಅರ್ಧ ಭಾಗ ಅಲ್ಲ ಖರ್ಚು ಮಾಡ್ತಂದನ್ನ ಖಂಡಿತವಾದ ಈ ಕ್ರೀಡಾಂಗಣ ಎಡ್ಡ ರೀತಿಯ ಪ್ರಯೋಜನ ಜನಕ್ಕೆ ಆ ಒಂದು ಪಳೊಂದು ಅಡ್ಡ ಪಾತ್ರ ಅವಕಾಶ ಮಲ್ತು ಕೊಡ್ತಾನ ಸಂಘಟನೆಗೆ ಮಾತ್ರ ಇಲ್ಲ ಒಂದು ಪಾತ್ರ ಕೊನೆಗೊಳಿಸುವ ಜೈ ಭಾರತ್. ಧನ್ಯವಾದಗಳು ಸರ್. ಇದೀಗ ಡಾಕ್ಟರ್ ತೆರಳಿಕ್ಕಿದ್ದಾರೆ, ಅವ್ರ ಜೊತೆ ಅದರ ಮುಂದೆ ಇನ್ನಿಬ್ಬರನ್ನು ಕೂಡ ಕಳಿಸ್ತೇವೆ ಸರ್, ನೀವು ಕೂಡ ತೆರಳಬಹುದು. ಒಂದೇ ನಿಮಿಷ ಸರ್. ಇದೀಗ ಆದ್ಮೇಲೆ ಹಿಂದೂ ಪ್ರೀಮಿಯರ್ ಲೀಗ್ ನಡಿಬೇಕಾದ್ರೆ ಇಲ್ಲಿಗೆ ಒಬ್ಬರು ವೀಕ್ಷಕ ವಿವರಣೆಗಾರ ಮತ್ತೊಬ್ಬರು ತೀರ್ಪುಗಾರ ಬೇಕು. ಈಗಾಗಲೇ ಸಂಜೀವರವರು ಕಾರ್ಯನಿಮಿತ್ತ ತೆರಳಿದ್ದಾರೆ. ಅದರ ಜೊತೆಗೆ ಬೆಳ್ತಂಗಡಿ ತಾಲೂಕಿನಾದ್ಯಂತ ಅದ್ಭುತವಾದಂತಹ ಕ್ರಿಕೆಟ್ ಆಟದ ಮುಖಾಂತರ ಎಲ್ಲರನ್ನು ಮನರಂಜಿಸಿದಂಥ ಇವತ್ತಿನ ಪ್ರಪ್ರಥಮವಾದಂಥ ಪಂದ್ಯಕೂಟದಲ್ಲಿ ತೀರ್ಪುಗಾರಿಕೆಯಲ್ಲಿ ನಮ್ಮ ಜೊತೆಗೆ ಹಂಸ ಕ್ಷೀರ ನ್ಯಾಯವನ್ನು ಕೊಟ್ಟಂತ ನಮ್ಮ ಆತ್ಮೀಯರಾದಂಥ ಬೆಳ್ತಂಗಡಿಯ ಗುರುರವರಿಗೆ ಈ ಸಂದರ್ಭದಲ್ಲಿ ಸ್ಮರಣಿಕೆ ಮತ್ತು ಅವರ ಗೌರವಧನದೊಂದಿಗೆ ಶಾಲವನ್ನು ನೀಡಿ ಡಾಕ್ಟರ್ ನೀವು ಗೌರವಿಸಬೇಕಂತ ವಿನಂತಿ ಮಾಡ್ತಿದ್ದೇವೆ. ದಯವಿಟ್ಟು ಗುರುರವರೇ ಚಪ್ಪಾಳೆಯೊಂದಿಗೆ ಬನ್ನಿ. ಗುರುರವರು ಒಬ್ಬ ಅದ್ಭುತವಾದಂಥ ಆಟಗಾರ, ಇವತ್ತು ನಮ್ಮ ಜೊತೆಗೆ ತೀರ್ಪುಗಾರರಾಗಿದ್ದಾರೆ.
ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ಆದ್ಮೇಲೆ ನೀವೆಲ್ಲ ಗೊತ್ತಿದೆ, ಬೆಳ್ಳಾರಿ ಎಂಬುದು ಬಹಳ ದೂರದಲ್ಲಿದೆ. ಇವತ್ತು ಸಂಜೆ ಹೀಗೆ ಹೋಗಿ ಅವರು ಮತ್ತೆ ಕಮೆಂಟ್ರಿಯಲ್ಲಿ ಕೂತ್ಕೊಳ್ಬೇಕು. ಇವತ್ತು 1 ಗಂಟೆ 2 ಗಂಟೆ ಆಗ್ತದೆ ಗೊತ್ತಿಲ್ಲ. ನಮಗೆ ಇದಾದ ಮೇಲೆ ಸಿಕ್ಕಿದಂತ ಒಬ್ಬ ಅದ್ಭುತವಾದಂಥ ವೀಕ್ಷಕರ ನಗರ. ನಾವು ಎಲ್ಲ ಕಡೆ ಹೋದಂಥ ಸಂದರ್ಭದಲ್ಲಿ ಬೇರೆ ಬೇರೆಯವರು ಸಿಗ್ತಾರೆ, ಆದರೆ ಬೇರೆ ಬೇರೆ ಸಿಕ್ಕಿದವರ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿ ಆಗ್ತಾರೆ. ಆದರೆ ಬೇರೆ ಬೇರೆಯವರಲ್ಲಿ ಇನ್ನೂ ಕೂಡ ಬೇರೆ ಇದೆ ಅಂತ ತೋರಿಸಿಕೊಟ್ಟಂತ ಒಬ್ಬ ಅದ್ಭುತವಾದಂಥ ಕ್ರಿಕೆಟ್ನ ಜಾಯಮಾನಗಳು, ಅವಯವಗಳು ಅಥವಾ ಆಟಗಾರರ ಬಗ್ಗೆ ಬಹಳ ಸೊಗಸಾಗಿ ವರ್ಣನೆ ಮಾಡಬಲ್ಲಂತ ಇತ್ತೀಚಿನ ದಿನಗಳ ಯುವ ವೀಕ್ಷಕರ ನಗರಲ್ಲಿ ರಮೇಶ್ ಬೆಳ್ಳಾರಿ ಅವರ ಹೆಸರು ಮೇಲ್ಪಂಕ್ತಿಯಲ್ಲಿದೆ. ಅಂತ ರಮೇಶ್ ಬೆಳ್ಳಾರಿ ಅವರು ಮತ್ತೊಮ್ಮೆ ಇಲ್ಲಿ 2ನೇ ಬಾರಿ ಬಂದಿದ್ದಾರೆ. ಅದಕ್ಕಾಗಿ ರಮೇಶ್ ಬೆಳ್ಳಾರಿ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸಬೇಕು ಅಂತೇಳಿ ಸುಧಾಸ್ ಸರ್ ನಿಮ್ಮ ಹತ್ರ ವಿನಂತಿ ಮಾಡ್ತಿದ್ದೇನೆ. ದಯವಿಟ್ಟು ರಮೇಶ್ ಬೆಳ್ಳಾರಿ ವೇದಿಕೆ ಬರೀ ಚಪ್ಪಾಳೆ ಬರಲಿ. ನಿಗ್ಲ ಪುಗಾರ್ನಾಗ ನಿಗ್ಲು ಬಾರಿ ಖುಷಿ ಆಪಾರು. ರಮೇಶ್ ರೇತಿ ಅನ್ನು ಬಂತಾರೆ, ಸುಖೇತಾರೆ, ಜೋರು ಒಟ್ಟಡಿರು ಈ ನಮಗೆ ಏನು ಮಾತ್ರ ಉಂಟು. ಈ ಸಂದರ್ಭದಲ್ಲಿ ನಮ್ಮ ಉಪಸ್ಥಿತರಿದ್ದುಕೊಂಡು ಕಾರ್ಯಕ್ರಮಕ್ಕೆ ಶುಭಾರಿಸಿದಂಥ ಡಾಕ್ಟರ್ ನಿಮ್ಮನ್ನು ಈ ಕಾರ್ಯಕ್ರಮದಿಂದ ಬಿಟ್ಟುಕೊಡ್ತಿದೆ. ಜೊತೆಗೆ ಡಾಕ್ಟರ್ ಜೊತೆಗೆ ಸುಧಾ ಸರ್ ಅವ್ರ ನೀವು ಕೂಡ ಹೇಳ್ತಾ ಇದ್ದೀರಾ ಸರ್. ಕುಕ್ಕೇಡು ತೋಡಪ್ಪ. ಈ ಸಂದರ್ಭದಲ್ಲಿ ಶ್ರೀಯುತ ಡಾಕ್ಟರ್ ಮತ್ತು ಅವರೆಲ್ಲ ಬಳಗದವರಿಗೆ ಸ್ಮರಣಿಕೆಯನ್ನು ನೀಡಿ ಶ್ರೀಯುತ ಸುದೀಪ್ ಪಟವರ್ಧನ್ ನೀಡಬೇಕಂತ ಹೇಳ್ತೇವೆ. ಕ್ಯಾಮರಾಗಳ ಕಣ್ಣುಗಳು ಬರ್ತಾ ಇರ್ತದೆ ಸರ್. ಒಂದು ಕ್ಯಾಮರಾ ಇಲ್ಲಿದೆ ಸದಾಶಿವರದು, ಇನ್ನೊಂದು ಕಡೆಯಿಂದ ನಮ್ಮ ಕ್ಯಾಮರಾದ ಕಣ್ಣುಗಳು ಬರ್ತಾ ಇದೆ ಲೈವ್. 4 ಜನರನ್ನು ಕೂಡ ಈ ಸಂದರ್ಭದಲ್ಲಿ ಬೀಳ್ಕೊಡ್ತಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಬಿ ವಿತ್ ಅಸ್ ಅಂಡ್ ಯು ಮೇಡ್ ದಿಸ್ ಪ್ರೋಗ್ರಾಮ್ ಆಸ್ ಗ್ಲೋರಿಯಸ್. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಆದ್ಮೇಲೆ ಇದೀಗ ಇನ್ನು ಬೇರೆಯವರನ್ನು ಗೌರವಿಸಲಿಕ್ಕೆ ಏನಿಲ್ಲ. ಅದರ ಗೌರವ ಯಾಕೆ ಇರಬೇಕು ಅಂದರೆ, ಬಹಳ ದೂರದಿಂದ ಹಲವಾರು ಪ್ರತಿಭೆಗಳನ್ನು ಪರಿಚಯ ಮಾಡಿ ನಮಗೆ ಗೊತ್ತಿರುವಂತೆ ರಂಗಭೂಮಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ನಿರ್ದೇಶಕರು ಬಂದರು. ವಿಜಯಕುಮಾರ್ ಕೋಡಿಯಾಲ್ ಬೈಲ್, ಅದರ ಮೊದಲು ನಮ್ಮ ಟೈಲರ್ KN ಟೈಲರ್ ಅವರಿಂದ ಪ್ರಾರಂಭವಾದಂಥ ಇತ್ತೀಚಿನ ದಿನಗಳ ಅದ್ಭುತವಾದಂಥ ರಂಗ ಕಲಾವಿದರು ಬಂದರು. ಆದರೆ ರಂಗ ಕಲಾವಿದರನ್ನು ಇವತ್ತು ಪರಿಚಯ ಮಾಡಿದ್ದು ಮಾತ್ರ ಅವರ ಹಿಂದೆ ನಿಂತು ಅವರಿಗೆ ಪಾತ್ರವನ್ನು ಕೊಟ್ಟು ಆ ಪಾತ್ರದಲ್ಲಿ ಜೀವಂತಿಕೆಯನ್ನು ಕೊಟ್ಟಂಥ ನಿರ್ದೇಶಕರು. ಆ ನಿರ್ದೇಶಕರು ಕೆಲವೇ ಮಂದಿ ಮಾತ್ರ ಮುಂದೆ ಬರ್ತಾರೆ, ಕೆಲವರು ಹಿಂದೆ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅದು ಶಾಲಾ ಕಾಲೇಜುಗಳ ಕಾರ್ಯಕ್ರಮ ಇರ್ಬೋದು, ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕಾರ್ಯಕ್ರಮ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಸಂಘ ಸಂಸ್ಥೆಗಳು ಒಂದು ವೇಳೆ ಕರೀದಿದ್ರೆ ಯಾವ ನಾಟಕ ತಂಡವನ್ನು ಕರಿಬೇಕು ಅಂತ ಹೇಳಿದ್ರೆ ಅದು ಪಿಂಗಾರ ಕಲಾವಿದರನ್ನು ಕರಿಬೇಕು. ಪಿಂಗಾರ ಕಲಾವಿದರು ಎಷ್ಟು ಮಿಂಚಿದ್ದಾರೆ ಎಂಬುದಕ್ಕೆ ಒಂದು ಉದಾಹರಣೆ, ಕದಂಬ ಎಂಬ ನಾಟಕ ಸರಿಸುಮಾರು 130ಕ್ಕಿಂತ ಅಧಿಕವಾದಂಥ ಪ್ರದರ್ಶನ ಇವತ್ತು ಕೊಟ್ಟಿದೆ. ಅಂದ್ರೆ ಅದರ ಹಿಂದೆ ಶ್ರೀತ ನಿರ್ದೇಶಕದ ಮಣಿ ಅವರಿದ್ದಾರೆ ಅಂತ ಹೇಳಿದ್ರೆ ಸಂತೋಷ ಪಡಿದ್ರೆ ಅವರಿಗೆ ಜೋರಾದ ಚಪ್ಪಳ ಬರಲಿ. ಇದೀಗ ಓಂಕಾರದ ಮುಖಾಂತರ ಬರ್ತಿದ್ದಾರೆ ಸರ್. ಮಣಿ ಸರ್ ಈರ್ಲಕ್ಕೇನೆ ನನ್ನೊಂಜಿ ಪ್ರತಿಭೆ ಇಂಕಲ್ ನಾವು ಇನ್ನು ಮಧ್ಯಾಹ್ನ ಕುಲ್ದು ಕಮೆಂಟ್ರಿ ಬಂತೇರು ಸುಖೇಶ್ ಅಂದು ಅವು ITI ಸ್ಟೂಡೆಂಟ್ಸ್ ಆರ್ಲ ಅರ್ಜೆಂಟ್ ಬೋಪೇರು ಆರಿಗೊಂಜಿ ಸ್ಮರಣಿಕೆ ಈರೆ ಕೊರಡು ಬಂಡದು ದಯಮಾಡಿ ಹೆಚ್ಚಿನ ಕಲಾವಿದರು ಪ್ರೋತ್ಸಾಹ ಕೊಡ್ತಾರೆ. ಸುಖೇಶ್ ಒಂದು ಚಪ್ಪಾಳೆ ಬಿಡ್ಲಿ. ನೆಕ್ಸ್ಟ್ ನನ್ನ ಆರೆ ಇಂಕಲ್ ನನ್ನ ಬರ ಬಂದಿಜ್ಜಿ. ಎಸ್ ಸುಖೇಶ್ ರವರು ಮುಂದಿನ ದಿನಗಳಲ್ಲಿ ಉತ್ತಮ ವೀಕ್ಷಕರನ್ನ ಆಗಿ ಬರಲಿ ಎಂಬ ಆಶಯದೊಂದಿಗೆ ಅವರನ್ನು ಇದೀಗ ಗೌರವಿಸ್ತಿದ್ದೇವೆ. ಸದಾಶಿವರು ಅವ್ರನ್ನ ಭಯಂಕರ ಕ್ಯಾಮರಾ ಆಜ್ ತಿಂಗಳು ಫಾರಿನ್ ಆಜ್ ತಿಂಗಳು ಇಂಡಿಯಾ. ಎಸ್ ಆದ್ಮೇಲೆ ಯಾಕೆ ಮಣಿ ಅವರ ಬಗ್ಗೆ ಹೇಳಿದೆ ಅಂತ ಹೇಳಿದ್ರೆ, ಹಿಂದೂ ಪ್ರೀಮಿಯರ್ ಲೀಗಿನ ಪ್ರತಿ ವರ್ಷ 8ನೇ ವರ್ಷದಲ್ಲಿ 8 ಜನ ಅಧ್ಯಕ್ಷರು. ಪ್ರತಿಯೊಬ್ಬ ಅಧ್ಯಕ್ಷರ ಸಂದರ್ಭದಲ್ಲಿ ಒಂದು ರೀತಿಯ ವಿಚಿತ್ರವಾದಂತಹ ಕಾರ್ಯಕ್ರಮಗಳು. ಆ ಕಾರ್ಯಕ್ರಮಗಳು ಪ್ರತಿಯೊಬ್ಬರಿಗೆ ಖುಷಿ ಕೊಟ್ಟಿದೆ, ಇನ್ನು ಕೆಲವರಿಗೆ ಬಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರನ್ನು ಕೂಡ ಉತ್ತಮ ರೀತಿಯಲ್ಲಿ ನೋಡಿದವರು. ಅದು ಈ ವರ್ಷ ಅಂತೂ ನಮ್ಗೆ ಹೇಳಲೇಬೇಕಂತಿಲ್ಲ. ಯಾಕಂದ್ರೆ ಚಿತ್ರ ಅಂತ ಯಾಕೆ ಹೇಳಿದ್ರೆ ಅಂದ್ರೆ ಅದು ಒಂದು ವಿಚಿತ್ರ. ಯಾಕೆಂದ್ರೆ ವಿಚಿತ್ರವನ್ನು ಸೃಷ್ಟಿ ಮಾಡುವವರು ಯಾರಂದ್ರೆ ಚಿತ್ರ ಡೆಕೋರೇಟರ್ ಬರ ಟೊಪ್ಪಿದೆ ಸ್ವಾಮೀರ್ನ. ಎಸ್ ಚಿತ್ರ ಆರ್ಟ್ಸ್ನ ಒಬ್ಬ ಕಲಾವಿದ ಇವತ್ತು ನಿಮ್ಮ ವೇದಿಕೆ ಹಿಂದೆ ಬಹಳ ಸುಂದರವಾದಂಥ ಫ್ಲೆಕ್ಸಿಗೆ ಒಂದು ಡೆಕೋರೇಷನ್ ಮಾಡಿದ್ದು ಕೂಡ ಚಿತ್ರ ಡೆಕೋರೇಷನ್. ಈ ಪ್ರದೀಪ್ ಎಂಬ ಕಾಶಿಪಟ್ಟಣದ ಗ್ರಾಮದಲ್ಲಿ ಹುಟ್ಟಿ ಒಬ್ಬ ಮೂಲೆಯಲ್ಲಿದ್ದಂಥ ಕಲಾವಿದನಲ್ಲಿ ಪ್ರತಿಭೆ ಇದೆ ಅಂತ ಗುರುತಿಸಿ ಇವತ್ತು ಅವರನ್ನು ಅದ್ಭುತವಾದಂಥ ಕಲಾವಿದನಿಗೆ ಪಾತ್ರ ಯಾವುದೇ ಇರಲಿ ಪ್ರದೀಪ್ ರವರಿಗೆ ಕೊಟ್ಟರೆ ಆ ಪಾತ್ರಕ್ಕೆ ಜೀವ ತುಂಬುವುದರಲ್ಲಿ ನಂಬರ್ 1 ಕಲಾವಿದ ಪ್ರದೀಪ್ ರವರು. ಅಂತ ಕಲಾವಿದರನ್ನು ಪರಿಚಯ ಮಾಡಿದ್ದು ಶ್ರೀತ ಮಣಿಯವರು. ಸರ್ ಮಣಿಯವರೇ 2 ಅನಿಸಿಕೆಗಳನ್ನು ಹೇಳ್ಬೇಕು ಸರ್. ವೇದಿಕೆಡೆ ಇಬ್ಬರು ಜನ ಮಾತ
ಗಣ್ಯರಿಗೆ ಸೊಲ್ಮೆಲಿನ ಸಂದಾಯಿತ ಮಲ್ತೊಂದು ಅಂಚನೆ ಎದುರಿಪ್ಪುನಂಚಿನ ಮಾತ ಕ್ರಿಕೆಟ್ದ ಕ್ರೀಡೆನ ಗೊಬ್ಬುನಂಚಿನ ಮಾತ ಒಂಜಿ ಈ ಒಂಜಿ ಎಡಮ ತಂಡದ ಮಾತ ಸದಸ್ಯರಿಗೆ ಸೊಲ್ಮೆಲಿನ ಸಂದಾಯಿತ ಮಲ್ತೊಂದುಲ್ಲ ಆರು ಚಂದ್ರಪ್ರಭೇರು ಇಂಕ್ಲೇನ್ ಮಾತ ಪುಗರಿಯರು ನಿಜವಾದ ಯಾನ್ ಕ್ರಿಕೆಟ್ ಕೆಲವು ತೂಪುನು ಆಂಡ ಫಸ್ಟ್ ಟೈಮ್ ಆರ್ನ ಇನ್ನು ಕಮೆಂಟ್ರಿ ಏನೊಂದಿಲ್ಲ ಸುರು ಕೊಂಚ ಯಾರಿಗೆ ನಿಕ್ಲು ಮಾತಾಡಲ ಸೇರಿದೊಂಜಿ ಮಲ್ಲ ಚಪ್ಪಾಳೆ ಬರೋಡು ದಯಪಂಡ ಆರೋಜಿ ಪಾತೆರ್ನ ಪೊರ್ಲು ಏರೆಗ್ಲ ಕೇನುಗ ಅಂದಾಪುಂಡು ಅಂಚಿನ ಒಂಜಿ ಪೊರ್ಲುದ ಕಮೆಂಟ್ರಿ ಮಲ್ತೊಂದತ್ತೇರು ಅಂಚನೆ ಮಾತ ಕಮೆಂಟ್ರಿ ದಕ್ಕಲ ಎಡ್ಡೆ ಎತ್ತೇರು ತುಳುನಾಡ ಜವಣೇರು ವೇಣೂರು ಮೊಕಲ ಆಶ್ರಯಡು ವೇಣೂರು ಕುಕ್ಕೇಡಿ ನಿಟ್ಟೇಡಿ ಪಡಂಗಡಿ ಗರಡಾಡಿ ಪುರಿಯ ವ್ಯಾಪ್ತಿಗೆ ಸೇರ್ದಿನ ಅಂಚಿನ ಎಡ್ಮ ತಂಡಲದ ಈ ಒಂಜಿ ಹಿಂದೂ ಪ್ರೀಮಿಯರ್ ಲೀಗ್ ಪಂಪಿನ ಇಂಚಿನ ಒಂಜಿ ಕ್ರಿಕೆಟ್ ಪಂದ್ಯಾಟನ ಆಯೋಜನೆ ಮಲ್ತಿನ ಅಂಚಿನ ತುಳುನಾಡ ಜವಣರಿಗೆ ಸುರುಕ ಸೊಲ್ಮೆ ಸಂದಾವೆ ದಯಪಂಡ ಇಂಚಿನ ಕಾರ್ಯಕ್ರಮ ಮಲ್ತದ ನಮ್ಮ ನನಾತ್ ಒಗ್ಗಟ್ಟಾವನಂಚಿನ ಒಂಜಿ ಅಗತ್ಯತೆ ಉಂಡು ಅದಕ್ಕೋಸ್ಕರ ಏಪಗ್ಲ ಈ ಒಂಜಿ ತುಳುನಾಡ ಜವಣರಿಗೆ ಏನ್ ಆಕಲನ ಕಾರ್ಯಗೆ ಏನ್ ಮೆಚ್ಚುಗೆ ವ್ಯಕ್ತಪಡಿಸಾವೆ ಈ ಕ್ರಿಕೆಟ್ ಪಂಪಿನ ನಿಜವಾದ ಮಸ್ತ್ ಕ್ರಿಕೆಟ್ ದ ಪ್ಲೇಯರ್ಸ್ ನಕ್ಲಡ ಕೇನ್ನಗ ಪಂಪೇರು ಏನ ಪಂಡ ಇನಿ ಒಂಜಿ ಮ್ಯಾಚ್ ಆಂಡ್ ಸೋತೇರು ಅಂಚ ಪಣದು ಸೋತುಂಡ ಅವನ ಅಡೆಗೆ ಉಂಟೋಜಾರು ಕುಡೊಂಜಿ ಮ್ಯಾಚ್ ಆನಾಗ ಕುಡೋರ ಪೋಪೇರು ಅವೆಲ್ಲ ಸೋಪೇರು ಕುಡೊಂಜಿ ಕಡೆಗೆ ಪೋಪೇರು ಒರ ಸೋಪೆ ಪಣದು ಉಂಟವನ ವಿಷಯ ಇಜ್ಜಿ ಬಟ್ ಕ್ರಿಕೆಟ್ ಪಂಪಿನ ಮರ್ಲು ಅವರ ಮರ್ಲು ಪತ್ತುಂಡ ಅವ ಪಕ್ಕ ಬಿಡ್ಪುಜ್ಜಿ ಈ ಸೋಪುನ ಗೆಂದುನ ಒಂದು ಮಾತ ಮಾಮೂಲಿ ಕ್ರಿಕೆಟ್ ದಕ್ಲಿ ನಮ್ಮ ಜೀವನ ಲಂಚನೆ ಈ ಕ್ರಿಕೆಟ್ ದ ಜವಣೇರ್ನಿಕ್ಲೆ ಎಂಚ ಉಲ್ಲರ ನಮ್ಮ ಜೀವನದ ಲಂಚನೆ ನಮ್ಮ ಮಸ್ತ್ ಸರ್ತಿ ಸೋಪುವ ಆ ಸೋತುಂಡಲ ನಮ್ಮ ಐಕ್ ಕುಗ್ಗರ ಬಲ್ಲಿ ನಮ್ಮ ಗೆಂದು ನಟ ಕಾಪುಡು ಪಂಪುನಗ ಉದಾಹರಣೆ ಈ ಕ್ರಿಕೆಟ್ ದ ಜವಣೇರು ಆ ಕ್ರಿಕೆಟ್ ದ ಜವಣರಿಗೆ ನಿಗಲರ ಮಾತಾಡ್ಲವರ ಕ್ರಿಕೆಟ್ ದ ಈ ಜವಣರಿಗರ ಸೊಲ್ಮೇಲೆ ಸಂದಾಯ ಕೂಡ ಜೋರದ ಒಂಜಿ ತಾಟಿ ಕೊಟ್ಟೋಡು ದಯಪಂಡ ನಮ್ಮ ಜೀವನಗೆ ಈ ಕ್ರಿಕೆಟ್ ದ ಒಂಜಿ ಗೊಬ್ಬುನಕ್ಲನ ಆ ಶೈಲಿನ ಅಳವಡಿಸುವ ಅಗತ್ಯತೆ ಉಂಟು ಆಯ್ತು ಒಟ್ಟಿಗೂ ಇನ್ನಿಕ್ ಪ್ರಥಮ ಪ್ಲೇಸನ್ನು ಪಡೆಯನಂಚಿನ ತಂಡಗೂ ಶುಭ ಹಾರೈಕೆ ಮಲ್ಪೆ ಬಾರಿ ಒಂಜಿ ರೋಚಕವಾಯಿನಂಚಿನ ಪಂದ್ಯಾಟ ಬಾರಿ ಒಂಜಿ ಪೊರ್ಲುದ ಕಡೆತ ಒಂಜಿ ಓವರ್ ಬಾರಿ ಒಂಜಿ ಪೊರ್ಲುಡು ಒಂದು ಮಲ್ತೇವೆ ಅಂಚನ ಈಗ ಸರಿಯಾದ ಒಂಜಿ ಫೈಟ್ ನಮ್ಮ ಸೆಕೆಂಡ್ ಪ್ಲೇಸ್ ದಾಖಲೆ ಕೊಡ್ತೇವೆ ಅಖಿಲಿಗೆ ಅಭಿನಂದನೆ ಸಲ್ಲಿಸಾವೆ ಒಬ್ಬಿನ ಎಡಮ ತಂಡಗಳ ಅಭಿನಂದನೆ ಸಲ್ಲಿಸಾವಲ್ಲ ಈ ಒಂಜಿ ಪೊರ್ತುಡು ಇಂಕ ಅವಕಾಶ ಮಲ್ತು ಕೊರನೆಂಚಿನ ತುಳುನಾಡ ಜವಣೇರು ವೇಣೂರು ನೆತ್ತ ಮಾತ ಸದಸ್ಯರಿಗೆ ಕುಡೋರ ಬಿಡು ಉಡಲ್ದ ಸೋಲ್ಮೇಲೆ ಸಂದಾಯತ ಮಲ್ತೊಂದು ಎನ್ನ ಪಾತ್ರೆ ಗುಚ್ಚಕ್ಕೆ ದಿಪ್ಪೆ ಸೋಲ್ಮೇಲು ಈ ಮಧ್ಯಡಿ ಈರಿನ ಬ್ರಹ್ಮಾಸ್ತ್ರನ ಮಾರ್ತಾರೆ ಇರು ಪ್ರದೀಪೇರನ್ ಬ್ರಹ್ಮಾಸ್ತ್ರ ಈರಿನ ನಾಟಕ ರಂಗದ ಆಮೇಲೆ ಜಿ ಅಂಡಲ್ಲ ಮಾತೆರಲಿನ ಕುರಿತಾದ ಬಾರಿ ಪ್ರೋತ್ಸಾಹದ ಪಾತ್ರೆ ನಂಚಿನ ಮನುಷ್ಯರಿಗೆ ಸೋಲ್ಮೇಲೆ ಸಂದಾಯಿತ ಮಲ್ತೊಂದು ಇದೀಗ ನೇರವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮ ಬರ್ತಿದ್ದೇವೆ ಸುದೀಪ್ ಪಟವರ್ಧನ್ ರೆಡಿ ಆದ್ಮೇಲೆ ಆದ್ಮೇಲೆ 8 ತಂಡಗಳು ಆಕರ್ಷಕವಾದಂಥ ಪ್ರತಿಭೆಗಳು ಪ್ರತಿ ವರ್ಷವೂ ಕೂಡ ನಡಿಬೇಕಾಗಿತ್ತು 14ನೇ ತಾರೀಕಿಗೆ ನಡಿಬೇಕಾಗಿತ್ತು ಆದರೆ ಪ್ರದೀಪ್ರವರ ಚೊರೆಯಿಂದಾಗಿ 28ಗೆ ಬಂತು ಚಂದ್ರಪ್ಪರು ಸಿಗುವುದಿಲ್ಲ ಬೇರೆಯವರು ಸಿಗುವುದಿಲ್ಲ ಅದಕ್ಕಾಗಿ ಈ ಸಂದರ್ಭದಲ್ಲಿ ಪ್ರದೀಪ್ರವರಿಗೆ ವಿಶೇಷವಾಗಿ ನಾವೆಲ್ಲರೂ ಕೂಡ ದುಡ್ಡು ಕೊಡಬೇಕಂತಿಲ್ಲ ಸಹಕಾರ ಕೊಡಬೇಕಂತಿಲ್ಲ ಆದರೆ ಚಪ್ಪಾಳೆ ಮಾತ್ರ ಕೊಡಬೇಕಾದ್ರೆ ಇವತ್ತಿನ ಕಾರ್ಯಕ್ರಮದ ಯಶಸ್ವಿನ ರೂವಾರಿ ಪ್ರದೀಪ್ ಕಾಶಿಪಟ್ನ ಅಂತ ಹೇಳಿ ಸಂತೋಷ ಪಡ್ತಾರೆ ಒಂದು ಕಡೆಯಿಂದ ದುಡ್ಡು ಮಾಡೋದು ಇನ್ನೊಂದು ಕಡೆಯಿಂದ ಕ್ರಿಕೆಟ್ ಆಡೋದು ಎಲ್ಲವೂ ಕೂಡ ಇದೆ ಅದರ ಜೊತೆಗೆ ನಾಟಕದ ಜೊತೆ ಬೆಳೆದು ಬಂದವರು ಕಲಾವಿದರಾಗಿದ್ದುಕೊಂಡು ನಮ್ಮ ಜೊತೆಗೆ ಸಹಕಾರ ಮಾಡಿದರು ಇವತ್ತಿನ ಹಿಂದೂ ಪ್ರೀಮಿಯರ್ ಲೀಗಿನ 8ನೇ ಆವೃತ್ತಿಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ ಪ್ರದೀಪ್ರವರೇ ವೈಯಕ್ತಿಕವಾಗಿ ನಿಮಗೂ ಕೂಡ ನನ್ನ ಪರವಾಗಿ ಅಭಿನಂದನೆ ಸಲ್ಲಿಸಿದ ಕಾರ್ಯಕ್ರಮದ ಮುಂದಕ್ಕೆ ಬಹುಮಾನ ವಿತರಣೆ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನಮ್ಮ ಜೊತೆ ಸಹಕಾರ ಮಾಡಬೇಕಂತ ವಿನಂತಿ ಮಾಡುತ್ತಾ ಇವತ್ತಿನ ಈ ಕಾಂಕ್ರೀಟ್ ಪಿಚ್ಚಲ್ಲಿ ಬ್ಯಾಟುಗಾರರು ಒದ್ದಾಡಿಸುವಂತೆ ಮಾಡಿದಂಥ ಸಾಕಷ್ಟು ಬೌಲರ್ಗಳಿದ್ದಾರೆ ಫೀಲ್ಡರ್ಗಳಿದ್ದಾರೆ ಆ ಒದ್ದಾಡುವಂಥ ಪಿಚ್ನಲ್ಲಿ ಅದ್ಭುತವಾದಂಥ ಬ್ಯಾಟ್ ಬೀಸಿದಂಥ ಬ್ಯಾಟುಗಾರರಿದ್ದಾರೆ ಆದರೆ ಕ್ರಿಕೆಟ್ ಅಂದರೆ ಕೂಡಲೇ ತಕ್ಷಣ ಬರುವಂಥದ್ದು ಬ್ಯಾಟ್ಸ್ಮನ್ ಆ ಬ್ಯಾಟ್ಸ್ಮನ್ಗೆ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ ಬರ್ತಾ ಇದೆ ಓನರ್ಸ್ ಓನರ್ಸ್ ಇರಲಿ ದಯವಿಟ್ಟು ನೋಡಿ ನಾವು ಯಾವತ್ತೂ ಕೂಡ ಕರಿತೇವೆ ಇವತ್ತು ಮರೆತು ಹೋಗಿದ್ದೇವೆ ಯುವ ಕೇಸರಿ ಕೇದಿಗೆ ತಂಡದ
ಹರಿಶ್ಚಂದ್ರ ಗೋಳಿಯಂಗಡಿ ದಯವಿಟ್ಟು ಇದ್ದರೆ ವೇದಿಕೆ ಬರಬೇಕು. ಶ್ರೀಕೃಷ್ಣ ರನ್ನಾಡಿ ತಂಡದ ಸಂಜಿತ್ ರನ್ನಾಡಿ ವೇದಿಕೆ ಬರಬೇಕು. ಸಿರಿಮನೆ ಕ್ರಿಕೆಟರ್ಸ್ ವೇಣೂರು ಪ್ರಮುಖ ಶೆಟ್ಟಿ ಅವರು ಇದ್ದಾರೆ. ಶ್ರೀ ದುರ್ಗಾ ಇನ್ಶೂರೆನ್ಸ್ ವೇಣೂರು ನಮ್ಮ ರಕ್ಷಿತ್ ಒಲ್ಲೇರು ಅವರ ಮಾಲೆ ಬಾಡ್ದು ಬೋತಿರು ಕೆಜಿಯರು ದಯವಿದೆ ರಕ್ಷಿತ ಬಲೆ. ಶ್ರೀಕೃಷ್ಣ ಡೆಕೋರೇಷನ್ ನವೀನ್ ಕೋಟ್ಯಾನ್ ನವೀನ್ ಮೂಲ ಇರ್ತಾರತ್ತ ಸ್ಟೇಜ್ ಕುಳ್ಳೇರು ಶ್ರೀತ ನವೀನ್ ಅವರು ಇದ್ದಾರೆ. ಬ್ರಹ್ಮಶ್ರೀ ವೇಣೂರು ತಂಡದ ಅಕ್ಷಿತ್ ವೇಣೂರು ದಯವಿಟ್ಟು ಬನ್ನಿ. ಟೀಮ್ ಸಂಪೂರ್ಣ ಸುದೀಪ್ ಪಟವರ್ಧನ್ ಅಂಚಿಂಚು ಬೋಂದೈತನ ನೆಟ್ಟೆ ಕುಲ್ಲರೊಳ್ಳಿಯರು. ಮಾರ್ಗುಡಿ ಲೆವೆನ್ಸ್ ತಂಡದ ಕೀರ್ತನ್ ದಯವಿಟ್ಟು ಇದ್ರೆ ಬನ್ನಿ, ತಮ್ಮನ್ನು ವಿನಂತಿ ಮಾಡ್ತಿದ್ದೆ ದಯವಿಟ್ಟು ಇಲ್ಲ ಬೈರ ಓಕೆ. ಸೊ ಇಲ್ಲಿ ಏನೇ ಇರಲಿ, ಇವತ್ತಿನ ವೈಯಕ್ತಿಕ ಬಹುಮಾನಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೇವೆ. ವೈಯಕ್ತಿಕ ಬಹುಮಾನಗಳಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಫೀಲ್ಡರ್, ಆರೆಂಜ್ ಕ್ಯಾಪ್, ಪರ್ಪಲ್ ಕ್ಯಾಪ್ ಎಲ್ಲವೂ ಕೂಡ ನಿಮ್ಮನ್ನು ಕಾಯ್ತಾ ಇದೆ. ಈ ಮಧ್ಯೆ ಒಂದು ಕಡೆಯಿಂದ ಟ್ರೋಫಿಗಳು ಕಾಯ್ತಾ ಇದೆ, 20,000 ನಗದು ಕಾಯ್ತಾ ಇದೆ, 12,000 ನಗದು ಕಾಯ್ತಾ ಇದೆ. ತೃತೀಯ ಮತ್ತು ಚತುರ್ಥ ಈ ವರ್ಷ ಬೇಜಾರು ಮಾಡಬಾರ್ದು ಅಂತೇಳಿ ಆ 2 ಪ್ರಶಸ್ತಿಗಳನ್ನು ಕೂಡ ಇಟ್ಟಿದ್ದಾರೆ. ಈ ಮಧ್ಯೆ ಹೊಸದಾಗಿ ನಿರ್ಮಾಣಗೊಂಡಂತ ಕುಕ್ಕೇಡಿ ಮೈದಾನದಲ್ಲಿ ಕಾಂಕ್ರೀಟ್ ಪಿಚ್ಚಲ್ಲಿ ಬೌಲರ್ಗಳ ಬೆವರಿಳಿಸಿ ರುಂಡಾಡಿ ಚೆಂಡಾಡಿ ತನ್ನ ಅದ್ಭುತವಾದ ಬ್ಯಾಟ್ ಮುಖಾಂತರ ಇವತ್ತಿನ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ ಬರ್ತಾ ಇದೆ. ಬ್ರಹ್ಮಶ್ರೀ ವೇಣೂರು ತಂಡ ಫೈನಲ್ ವರೆಗೆ ಬರಬೇಕಾದ್ರೆ ಅತ್ಯಂತ ಪ್ರಮುಖವಾದಂತ ಪಾತ್ರನ ವಹಿಸಿದಂತ ವಿನೋದ್ ಅಂತೂ ಖಂಡಿತ ಅಲ್ಲ, ಅವರ ಜೊತೆಗೆ ಆರಂಭಕ್ಕೆನಾಗಿ ಬಂದು ಬ್ಯಾಟಿಂಗ್ ಮತ್ತು ಫೀಲ್ಡಿಂಗ್ ಅದ್ಭುತ ಪ್ರದರ್ಶನ ನೀಡಿದಂತ ಭವನೀಶ್ ಅವರಿಗೆ ಈ ಸಂದರ್ಭದಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ ಬರ್ತಾ ಇದೆ. ಈ ಪ್ರಶಸ್ತಿಯನ್ನು ಶ್ರೀತ ಪ್ರಮೋದ್ ಅವರು ಕೊಡಬೇಕಂತ ವಿನಂತಿ ಮಾಡ್ತಿದ್ದೇವೆ. ಈರಕುರುಡು ಬೆಸ್ಟ್ ಬ್ಯಾಟ್ಸ್ಮನ್ ಪ್ರೈಸ್ ಗೋಸ್ ಟು ಮಿಸ್ಟರ್ ಭವನೀಶ್ ಆಫ್ ಬ್ರಹ್ಮಶ್ರೀ ವೇಣೂರು ತಂಡದ ಚಿತ್ರ ಡೆಕೋರೇಷನ್. ಈ ಮಧ್ಯೆ ಬ್ಯಾಟ್ಸ್ಮನ್ಗಳು ಹೊಡೆದಂತ ಚೆಂಡುಗಳನ್ನು ತಡೆಯೊಡ್ಡಿ ಆ ಕಡೆಯಿಂದ ಸನ್ನತ ಸಂಪಾದರನ್ನು ನಾಚಿಸಿ ಇವತ್ತಿನ ಪ್ರಶಸ್ತಿಯನ್ನು ಗೆದ್ದಂತ ಬೆಸ್ಟ್ ಫೀಲ್ಡರ್ ಪ್ರೈಸ್ ಗೋಸ್ ಟು ನಿತೇಶ್ ಪಪ್ಪಿ. ದಯವಿಟ್ಟು ನಿತೇಶ್ ಪಪ್ಪಿ ಅವರು ವೇದಿಕೆ ಬರಬೇಕಂತ ವಿನಂತಿ ಮಾಡ್ತೇವೆ. ಈ ಪ್ರಶಸ್ತಿಯನ್ನು ಶ್ರೀತ ದುರ್ಗಾ ಇನ್ಶೂರೆನ್ಸ್ ನ ಮಾಲಕರು ನಮ್ಮ ಆತ್ಮೀಯರಾದಂತ ರಕ್ಷಿತರು ನೀಡಬೇಕಂತ ವಿನಂತಿ ಮಾಡ್ತಿದ್ದೇವೆ. ನಿತೇಶ್ ಪಪ್ಪಿ ಸಂಪೂರ್ಣ ತಂಡದ ಭಟ್ರು ಹೋಲಿತನಲ್ಲ ರೆವೆನ್ಯೂ ಪ್ರೈಸ್ ಉಂಡೆ. ಅಭಿನಂದನೆಗಳು. ಈ ಮಧ್ಯೆ 2 ಪ್ರಶಸ್ತಿಗಳು ನಿಮ್ಮ ಮುಂದೆ ಕಾಯ್ತಾ ಇದೆ, ಅದನ್ನು ಈಗ ಹೇಳ್ತೇನೆ. ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಒಂದು ಅಜಯ್ರವರಿಗೆ ಸಿರಿಮನೆ ತಂಡದ ಅಜಯ್ರವರಿಗೆ ಬರ್ತಾ ಇದೆ. ದಯವಿಟ್ಟು ವೇದಿಕೆ ಬರಬೇಕಂದ್ರೆ ಸೆಮಿಫೈನಲ್ ಅಲ್ಲಿ 2 ಬಹುಮಾನಗಳಿದೆ. ಒಂದು ಬಹುಮಾನ ಸುರೇಶ್ ವೇಣೂರು ಮಾರಿಗುಡಿ ತಂಡದ ಇಬ್ಬರು ಕೂಡ ಬರಬೇಕು. ಇದ್ರೆ ಅಜಯ್ ಮತ್ತು ಸುರೇಶ್ ಸೆಮಿಫೈನಲ್ ತಂಡದಲ್ಲಿ ಅದ್ಭುತವಾದ ಪ್ರದರ್ಶನ. ಅಜಯ್ರವರಿಗೆ ಈ ಪ್ರಶಸ್ತಿಗಳನ್ನು ವೇದಿಕೆಯಲ್ಲಿರುವಂಥ ಶೇಖರ್ ಕುಕ್ಕೇಡಿ ಅವರು ನೀಡಬೇಕಂತ ವಿನಂತಿ ಮಾಡಿದೆ. ಬೆಲೆ ಶೇಖರ್ ಅಜಯ್ ತಾಟಿದ್ದ ಸಿರಿಮನೆ ತಂಡದ ಅಜಯ್ರವರಿಗೆ ಸುರೇಶ್ ರವರು ಕೂಡ ಶ್ರೀ ಕುಕ್ಕೇಡಿಯವರು ನೀಡಬೇಕಂತ ವಿನಂತಿ ಮಾಡ್ತಿದ್ದೇವೆ. ಒಂದು ಸುರೇಶನ ಬೊಕ್ಕುಂಜಿ ಮೊನೆ ನಾರಾಯಣ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಮುಂದಕ್ಕೆ ಮತ್ತೊಂದು ವೈಯಕ್ತಿಕ ಬಹುಮಾನವನ್ನು ಕೊಡ್ತಾ ಇದ್ದೇವೆ. ಇವತ್ತಿನ ಪಂದ್ಯದ ಬ್ಯಾಟ್ಸ್ಮನ್ಗಳು ಹಿಗ್ಗಾಮುಗ್ಗಾಗಿ ಥಳಿಸಿದಂಥ ಸಂದರ್ಭದಲ್ಲಿ ಬ್ಯಾಟ್ಗಾರನ ಕಟ್ಟಿ ಹಾಕಿ ನಿದ್ದಗೆಡಿಸಿ ಅವರ ವಿಕೆಟ್ಗಳನ್ನು ಪಡೆಯುವಂತಹ ಬೌಲರ್ಗಳು ಸಾಕಷ್ಟು ಜನ ಬಂದಿದ್ದರು. ಅತ್ತ ಕಡೆಯಿಂದ ತೇಜಸ್ ಇದ್ರ ಕಡೆಯಿಂದ ಶ್ರೇಯಸ್ ಇದ್ರು. ಅವರೆಲ್ಲರ ಮಧ್ಯೆ ಬಂದಿದ್ದು ಮಾತ್ರ ನಮ್ಮ HPL ನನ್ನ ಫೇವರೇಟ್ ಪ್ಲೇಯರ್. ಯಾವತ್ತೂ ಕೂಡ ಅವರು ಇದ್ದಂಥ ತಂಡ ಯಾವತ್ತು ಕೂಡ ಗೆಲ್ತದೆ. ಇವತ್ತು ಗೆಲ್ಲುವಂಥ ಹೊಸ್ತಿಲಲ್ಲಿ ಸ್ವಲ್ಪ ಎಡವಿದ್ದಾರೆ. ಈಸ್ ನನ್ ಅದರ್ ದ್ಯಾನ್ ಮೋಸ್ಟ್ ಫೇವರೇಟ್ ಪ್ಲೇಯರ್ ವಿನೋದ್ ಅವರಿಗೆ ಇವತ್ತಿನ ಬೆಸ್ಟ್ ಬೌಲರ್ ಪ್ರಶಸ್ತಿ ಬರ್ತಾ ಇದೆ. ದಯವಿಟ್ಟು ವಿನೋದ್ ಅವರು ವೇದಿಕೆ ಬಂದು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು. ಯಾವತ್ತೂ ಕೂಡ ಬೆಸ್ಟ್ ಬ್ಯಾಟ್ಸ್ಮನ್ ಮತ್ತು ಮ್ಯಾನ್ ಆಫ್ ದ ಸೀರೀಸ್ ಸಿಗ್ತಾ ಇತ್ತು, ಇವತ್ತು ಈ ಪ್ರಶಸ್ತಿ ಸಿಗ್ತಾ ಇದೆ. ಇದನ್ನು ಶ್ರೀತ ಸಂತೋಷ್ ಅವರು ನೀಡಬೇಕಂತ ವಿನಂತಿ ಮಾಡ್ತಾ ಇದ್ದೇವೆ. ವಿನೋದ್ ಬೆಸ್ಟ್ ಬೌಲರ್ ಪ್ರಶಸ್ತಿ ಬರ್ತಾ ಇದೆ. ಆರಂಭದಲ್ಲಿ ಸಾಕಷ್ಟು ರನ್ಗಳನ್ನು ಕೊಟ್ಟಿದ್ದಾರೆ, ಆ ನಂತರದಲ್ಲಿ ಹಿಡಿತವನ್ನು ಸಾಧಿಸಿ ಬೆಸ್ಟ್ ಬೌಲರ್ ಪ್ರಶಸ್ತಿ ಪಡ್ತಾ ಇದ್ದಾರೆ. ಕಂಗ್ರಾಚುಲೇಷನ್ಸ್. ಇದೀಗ 2 ಪ್ರಮುಖವಾದಂಥ ಕ್ಯಾಪ್ಗಳು ನಿಮ್ಮ ಮುಂದೆ ಇದೆ. ಕ್ಯಾಪ್ಗಳ ಮೊದಲಾಗಿ ಮ್ಯಾನ್ ಆಫ್ ದ ಮ್ಯಾಚ್ ಫೈನಲ್ ಪಂದ್ಯಕೂಟದಲ್ಲಿ ಶ್ರೀಕೃಷ್ಣ ಡೆಕೋರೇಷನ್
ಹಾಗೂ ಅತ್ತ ಕಡೆಯಿಂದ ಚಿತ್ರ ಡೆಕೋರೇಷನ್. ಎರಡು ತಂಡಗಳ ಮಧ್ಯೆ ನಡೆದಂತ ಜಿದ್ದಾಜಿದ್ದಿನ ಹೋರಾಟದಲ್ಲಿ ಇನ್ನೇನು 2 ರನ್ ಬೇಕಾದಂತ ಸಂದರ್ಭದಲ್ಲಿ ಪಂದ್ಯವನ್ನು ಗೆದ್ದೇ ಬಿಡಬೇಕಂತ ಛಲದಿಂದ ಪಂದ್ಯವನ್ನು ಗೆದ್ದಂತ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಮ್ಯಾನ್ ಆಫ್ ದ ಮ್ಯಾಚ್ ಇನ್ ದಿ ಫೈನಲ್ ಪ್ರೈಸ್ ಗೋಸ್ ಟು ಮಿಸ್ಟರ್ ಪ್ರದೀಪ್. ಶ್ರೀಕೃಷ್ಣ ತಂಡದ ಪ್ರದೀಪ್ ರವರಿಗೆ ಪ್ರಶಸ್ತಿ ಬರ್ತಾ ಇದೆ. ದಯವಿಟ್ಟು ಪ್ರದೀಪ್ ರವರು ವೇದಿಕೆಯಲ್ಲಿ ಬಂದು ಈ ಪ್ರಶಸ್ತಿಯನ್ನು ಶ್ರೀತಾ ಮಣಿಯವರಿಂದ ಸ್ವೀಕಾರ ಮಾಡಬೇಕಂತ ವಿನಂತಿ ಮಾಡ್ತಾರೆ. ಪ್ರದೀಪ್ ಅವರು ಬೌಲಿಂಗ್ನಲ್ಲಿ ಕೂಡ ಇವತ್ತು ಮಿಂಚಿದ್ರು, ಹ್ಯಾಟ್ರಿಕ್ ಅನ್ನು ಕೂಡ ಪಡೆದಿದ್ರು. ಜೊತೆಗೆ ಅದ್ಭುತವಾದಂಥ ಆಟದೊಂದಿಗೆ ಫೈನಲ್ ಪಂದ್ಯಕೂಟದಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಡ್ತಾರೆ. ಕಂಗ್ರಾಚುಲೇಷನ್ಸ್ ಮಿಸ್ಟರ್ ಪ್ರದೀಪ್. ಇದೀಗ ಆಟಗಾರರಿಗೆ ಈ ಲೀಗ್ ಮಾದರಿಯ ಸ್ಪರ್ಧೆಯಲ್ಲಿ 2 ಕನಸು ಇರ್ತದೆ. ಒಂದು ಆರೆಂಜ್ ಕ್ಯಾಪ್, ಇನ್ನೊಂದು ಪರ್ಪಲ್ ಕ್ಯಾಪ್. ಪ್ರಪ್ರಥಮವಾಗಿ ಬ್ಯಾಟಿಂಗ್ ನಲ್ಲಿ ಅದ್ಭುತವಾದಂಥ ಪ್ರದರ್ಶನ ನೀಡಿ 61 ರನ್ಗಳನ್ನು ಕಲೆ ಹಾಕಿ ಇವತ್ತು ವಿನೋದರನ್ನು ಹಿಂದಿಕ್ಕಿ ತನ್ನ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಮುಖಾಂತರ ಬ್ರಹ್ಮಶ್ರೀ ತಂಡಕ್ಕೆ ಇನ್ನೇನು ಗೆಲುವು ದಕ್ಕುತ್ತನ್ನುವಾಗ ಸೋಲಾದ್ರೂ ಪರವಾಗಿಲ್ಲ, ಬ್ಯಾಟ್ಸ್ಮನ್ ನಾನೇ ಅಂತ ತೋರಿಸಿಕೊಟ್ಟಂತ ಬ್ಯಾಟ್ಸ್ಮನ್ ಇಸ್ ನನ್ ಅದರ್ ದ್ಯಾನ್ ಆರೆಂಜ್ ಕ್ಯಾಪ್ ಹೋಲ್ಡರ್. ಪ್ರೈಸ್ ಗೋಸ್ ಟು ಭವನೇಶ್. ಭವನೇಶ್ ಅವರಿಗೆ ಬರ್ತಾ ಇದೆ ಡಬಲ್ ಧಮಾಕ. ದಯವಿಟ್ಟು ಅವರು ಬಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು. ಈ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಿದ್ದೇನೆ. ಶ್ರೀಯುತ ಬಾಲಕೃಷ್ಣ ಅವರಲ್ಲಿ ವಿನಂತಿ ಮಾಡ್ತಿದ್ದೇನೆ. ಭವನೇಶ್ ಜೋರಾದ ಚಪ್ಪಾಳೆ ಬರಲಿ. ಭವನೇಶ್ ಅವರ ಕ್ಯಾಪ್ ಕ್ಯಾಮರಾ ಅಡ್ಡ ಬರ್ಕೊಂಡು ಆರೆಂಜ್ ಕ್ಯಾಪ್ ಗೋಸ್ ಟು ಮಿಸ್ಟರ್ ಭವನೇಶ್. ಎಸ್, ಇದೀಗ ಪರ್ಪಲ್ ಕ್ಯಾಪ್ ಹೋಲ್ಡರ್. ನಾನು ಹೇಳ್ತಾ ಇದ್ದೆ ತೇಜಸ್ ಇತ್ತೀಚಿನ ದಿನಗಳಲ್ಲಿ ಬರುವಂತಹ ಅದ್ಭುತವಾದಂಥ ಬೌಲರ್. ಎಲ್ಲ ಬೌಲರ್ ಬ್ಯಾಟ್ಗಾರರನ್ನು ಕಟ್ಟಿ ಹಾಕಿದ್ದಾರೆ. ಆದರೆ ಕ್ರಿಕೆಟ್ನ ಕಲಿ, ಹಿಂದೂ ಪ್ರೀಮಿಯರ್ ಲೀಗಿನ ಕನಸು ಎಲ್ಲವನ್ನು ಕೂಡ ಒತ್ತಿಕೊಂಡು ನಮ್ಮಂತ ವೀಕ್ಷಕ ವಿರಣಗಾರರು ಅಂಪೈರ್ಗಳನ್ನು ಕರೆ ಮಾಡಿ ಚೊರೆ ಮಾಡಿ ಬತ್ತು ಜರದಾಂಡ ಮ್ಯಾಚ್ ಇಜ್ಜಿ ಅಂತೇಳಿ ಜೋರು ಮಾಡಿ ನಾವು ಸ್ವಲ್ಪ ಲೇಟ್ ಆಗಿ ಬಂದರೂ ಕೂಡ ಲೇಟೆಸ್ಟ್ ಆಗಿ ಕರೆ ಮಾಡಿ ಬೈತಾ ಇದ್ದು ಕಾರ್ಯಕ್ರಮ ನಡಿಬೇಕಾದ್ರೆ ಹೀಗೆ ಇರಬೇಕು. ಹಿಂದೂ ಪ್ರೀಮಿಯರ್ ಲೀಗ್ ಯಾವತ್ತೂ ಕೂಡ ಸಕ್ಸಸ್ಫುಲ್ ಆಗಬೇಕಾದ್ರೆ ಇಂಥ ಒಬ್ಬ ವ್ಯಕ್ತಿ ಇರಬೇಕು. ಆ ವ್ಯಕ್ತಿಯೇ ನಮ್ಮೆಲ್ಲರ ಶಕ್ತಿ ಅಂತ ಹೇಳಿಕ್ಕೆ ಇಷ್ಟೊಂದು ಕ್ರಿಕೆಟ್ ಆಡಿದ್ರು ಕೂಡ ಇನ್ನೂ ಕೂಡ ರಿಟೈರ್ಡ್ ಆಗಲಿಲ್ಲ. ರಿಟೈರ್ಡ್ ಆಗುವಂತ ಹೊತ್ತಿನಲ್ಲಿ ಕೂಡ ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನು ಪಡೆದಂತ ಒಬ್ಬ ಬೌಲರ್ ಜಯರಾಮ್ ಕರ್ನಾಡಿ ಅವರಿಗೆ ಇವತ್ತಿನ ಪರ್ಪಲ್ ಕ್ಯಾಪ್ ಬರ್ತಾ ಇದೆ. ಮನೇನು ಹೊಂದಿರೇ ಕೊರಡಿ ಈ ಜನಕ್ಕೆ ಒಂದು 150 ವರ್ಷ ವಿಕೆಟ್ 1005. ಸೊ ವಾಟ್ ಎ ಬೌಲಿಂಗ್ ಪರ್ಫಾರ್ಮೆನ್ಸ್. ಆರಂಭದಲ್ಲಿ ಬೌಲಿಂಗ್ ನಲ್ಲಿ ಎಡವಿದ್ರು, ಆ ನಂತರದ ಬೌಲಿಂಗ್ ನಲ್ಲಿ ವಿಕೆಟ್ಗಳ ಮೇಲೆ ವಿಕೆಟ್. ನಾನಿವತ್ತು ಬೆಸ್ಟ್ ಬೌಲರ್ ಶ್ರೇಯಸ್ ಅಥವಾ ತೇಜಸ್ ಅಥವಾ ಇನ್ನಿತರ ಆಗ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಆದರೆ ವಿಕೆಟ್ಗಳ ಮೇಲೆ ವಿಕೆಟ್ ಪಡೆದಂತ ಬೆಸ್ಟ್ ಬೌಲರ್ ಒಂಚೂರು ಅಂತಲೇ ಅಟೊಂದು ಕ್ಯಾಶ್ ಪ್ರೈಸ್ ಅಲ್ಲಿ ಕೊಡ್ತೀರಿ. ಆ ಬುಕ್ಕಿಂಗ್ ಕೊರಲಿ. ಜಯರಾಮರಿಗೆ ಜೋರಾದ ಚಪ್ಪಾಳೆ ಬರಲಿ. ಕಂಗ್ರಾಚುಲೇಷನ್ಸ್. ಇದಾದ ಮೇಲೆ ಎಲ್ಲರ ಗುರಿ ಇರುವಂಥದ್ದು ಇಡೀ ಸೀರೀಸ್ನಲ್ಲಿ, ಇಡೀ ಟೂರ್ನಮೆಂಟ್ನಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿ ಗೆಲ್ಲುವಂಥದ್ದು ನಿಜವಾಗಲೂ ಕೂಡ ಒಬ್ಬ ಆಟಗಾರನಿಗೆ ಹೆಮ್ಮೆಯ ವಿಷಯ. ಈ ಹೆಮ್ಮೆ ಹೇಗೆ ಬರ್ತದೆ ಅಂತ ಹೇಳಿದ್ರೆ ವೇದಿಕೆಯಲ್ಲಿ ಕರೆದು ಮ್ಯಾನ್ ಆಫ್ ದ ಸೀರೀಸ್ ಅಂತ ಕೊಟ್ಟರೆ ಆ ಆಟಗಾರರಿಗಾಗುವಂಥ ಹೆಮ್ಮೆ ಖುಷಿ ಬಹುಶಃ ಬೇರೊಂದು ಸಿಗುವುದಿಲ್ಲ ಅಂತ ತಿಳ್ಕೊಳ್ತೇವೆ. ಅಂತ ಆಟಗಾರ ಯಾರು ಅಂತ ಕೇಳಿದ್ರೆ ಈ 3 ಜನರಿಗೆ ವಿಶೇಷವಾಗಿ ಮ್ಯಾನ್ ಆಫ್ ದ ಸೀರೀಸ್, ಬೆಸ್ಟ್ ಬೌಲರ್ ಮತ್ತು ಪರ್ಪಲ್ ಕ್ಯಾಪ್ ಅವರಿಗೆ ಕ್ಯಾಶ್ ಪ್ರೈಸ್ ಕೂಡ ಕೊಟ್ಟಿದ್ದೇವೆ. ಅದು ಯಾರಂತ ನಂತರ ಹೇಳ್ತೇನೆ. ಇದೀಗ ಮ್ಯಾನ್ ಆಫ್ ದ ಸೀರೀಸ್ ಪ್ರೈಸ್ ಗೋಸ್ ಟು SPL 2025 ಈಸ್ ನನ್ ಅದರ್ ದ್ಯಾನ್ ಶ್ರೀಕೃಷ್ಣ ಡೆಕೋರೇಷನ್ ತಂಡದ ಆರಂಭಿಕ ಆಟಗಾರ ಇಸ್ ನನ್ ಅದರ್ ದ್ಯಾನ್ ತೇಜಸ್ ಅವರಿಗೆ ಮ್ಯಾನ್ ಆಫ್ ದ ಸೀರೀಸ್ ಬರ್ತಾ ಇದೆ. ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಾಗ ತೇಜಸ್ ಅವರು ಇರಬೇಕಂತ ಪ್ರೀತಿಯಿಂದ ಕೇಳ್ಕೊಡ್ತಾ ಇದ್ದೇನೆ. ಈ ಪ್ರಶಸ್ತಿಯನ್ನು ರೂಪೇಶ್ ಅವರು ಗೌರವಾಧ್ಯಕ್ಷರು ನೀಡಬೇಕಂತ ಪ್ರೀತಿಯಿಂದ ಕೇಳ್ಕೊಡ್ತಿದ್ದೇನೆ. ಬನ್ನಿ. ಮ್ಯಾನ್ ಆಫ್ ದ ಸೀರೀಸ್ ಪ್ರೈಸ್ ಗೋಸ್ ಟು ಮಿಸ್ಟರ್ ತೇಜಸ್. ಆದ್ಮೇಲೆ ಮುಖ್ಯವಾಗಿ ಬ್ರೈಟ್ ಹಾರಿಸಾನ್ ಎಂಬ ಶಿಕ್ಷಣ ಸಂಸ್ಥೆಯನ್ನು ಗಾಂಧಿನಗರದಲ್ಲಿ ಪ್ರಾರಂಭಿಸಿ ಶಿಕ್ಷಣ ಸಂಸ್ಥೆಯಲ್ಲಿ ಕ್ರಾಂತಿಯನ್ನು ಪ್ರಾರಂಭ ಮಾಡುವಂಥ ಶರತ್ ಗೋರೆಯವರು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿದ್ದರು. ಉದ್ಘಾಟನೆ ಮಾಡಿ ಅವರು ಕ್ಯಾಶ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಆ ಕ್ಯಾಶ್ ಪ್ರೈಸ್ ಅನ್ನು ಈಗಾಗಲೇ ನಾವು ನೀಡಿದ್ದೇವೆ. ಶ್ರೀಯುತ ತೇಜಸ್ ರವರಿಗೆ, ಶ್ರೀಯುತ ನಿತೇಶ್ ಪಾಪಿ ಹಾಗೂ ಜಯರಾಮ್ ರವರಿಗೆ ಶರತ್ ಗೋರೆಯವರು ಕೊಟ್ಟಂತ ಕ್ಯಾಶ್ ಪ್ರೈಸ್ನೊಂದಿಗೆ ಅವರ ಟ್ರೋಫಿಯನ್ನು ಕೂಡ ಕೊಟ್ಟಿದ್ದೇವೆ. ಈ ಮಧ್ಯೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ
ವೇದಿಕೆಯಲ್ಲಿರುವಂತಹ 4 ತಂಡಗಳನ್ನು ಇದೀಗ ಸ್ಮರಣಿಕೆ ನೀಡಿ ಗೌರವಿಸುತ್ತಿದ್ದೇವೆ. ಶೇಖರ್ ಕುಕ್ಕೇಡಿಯವರು ನೀಡಬೇಕಂತ ವಿನಂತಿ ಮಾಡ್ತೇವೆ. ಯುವ ಕೇಸರಿ ಕೇದಗೆ ತಂಡಕ್ಕೆ ಸ್ಮರಣಿಕೆಯನ್ನು ಈ ಪಂದ್ಯಕೂಟದಲ್ಲಿ ಭಾಗವಹಿಸಿದಂತಹ ಸಂದರ್ಭಕ್ಕಾಗಿ ಅವರಿಗೆ ಪ್ರಶಸ್ತಿ ಒಂದು ರೀತಿಯ ಸ್ಮರಣಿಕೆ ರೀತಿಯಲ್ಲಿ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀವಿ. ಯುವ ಕೇಸರಿ ಕೇದಗೆ ತಂಡದ ಯಾರಾದ್ರೂ ಇದ್ರೆ ದಯವಿಟ್ಟು ಬಂದು ಸ್ವೀಕಾರ ಮಾಡಬೇಕು, ಅಥವಾ ಬೇರೆಯವರು ಇದ್ದರೆ ಅದನ್ನು ಸ್ವೀಕಾರ ಮಾಡಿ ಅವರಿಗೆ ಹಸ್ತಾಂತರ ಮಾಡಬೇಕಂತ ವಿನಂತಿ ಮಾಡ್ತೇವೆ. ಶ್ರೀಕೃಷ್ಣ ರನ್ನಾಡಿ ಯುವ ಕೇಸರಿ ಕೇದಗೆ ಶ್ರೀಕೃಷ್ಣ ರನ್ನಾಡಿದವರು ಯಾರಾದ್ರೂ ಇದ್ರೆ ದಯವಿಟ್ಟು ಬನ್ನಿ. ಉಳ್ಳೇರು ಮಸ್ತ್ ಉಳ್ಳೇರು. ಅಶ್ವಿನ್ ರವರು ಇದ್ದಾರೆ. ಸಂಜಿತ್ ರವರೇ ಬನ್ನಿ. ಯುವ ಕೇಸರಿ ಕೇದಗೆ ಜೊತೆಗೆ ಶ್ರೀಕೃಷ್ಣ ರನ್ನಾಡಿ ತಂಡದವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಿದ್ವಿ. ಅದೇ ರೀತಿಯಲ್ಲಿ ಇವತ್ತಿನ ಪಂದ್ಯದಲ್ಲಿ ನಮ್ಮ ತಂಡ ಇದ್ದರೆ ಅದು ಇಲ್ಲಿ ಮಾತ್ರ, ಅದು ಹಿಂದೂ ಪ್ರೀಮಿಯರ್ ಲೀಗಲ್ಲಿ ಮಾತ್ರ, ವೇಣೂರಲ್ಲಿ ಮಾತ್ರ ಈ ಸ್ಮರಣಿಕೆಯನ್ನು ಪಡ್ಕೊಳ್ಳುವಂಥ ತಂಡ ಶ್ರೀ ದುರ್ಗಾ ಇನ್ಶೂರೆನ್ಸ್ ವೇಣೂರು. ಇದರ ಮಾಲಕರಾದಂಥ ರಕ್ಷಿತ್ ಬಜ್ರರು ಶ್ರೀಯುತ ಶೇಖರ್ ಕುಕ್ಕೇಡಿಯವರಿಂದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಂತ ವಿನಂತಿ ಮಾಡ್ತಿದ್ದೇವೆ. ಅದೇ ರೀತಿಯಲ್ಲಿ ಬಹುಶಃ ಹಿಂದೂ ಪ್ರೀಮಿಯರ್ ಲೀಗ್ ಇಲ್ಲಿ ನಡಿಬೇಕಾದ್ರೆ, ಇಷ್ಟೊಂದು ಯಶಸ್ವಿಯಾಗಿ ನಡಬೇಕಾದ್ರೆ, ಬೇರೆ ಬೇರೆ ಅತಿಥಿಗಳು ಬರಬೇಕಾದ್ರೆ, ಅದು ಕೂಡ ಎಂತೆಂಥ ಅತಿಥಿಗಳು ಬಂದು ಹೋಗಿದ್ದಾರೆ, ಎಂತೆಂಥವ್ರು ಬರ್ತಾರೆ ಅಂದರೆ ಇದಕ್ಕೆಲ್ಲ ಕಾರಣಕರ್ತರು. ಅಧ್ಯಕ್ಷರು ಒಂದು ಕಡೆ ಆದರೆ ಒಂದು ನಿಮಿಷ ತುಡಿಯಿರಿ, ಒಂದು ಕಡೆಯಿಂದ ಅಧ್ಯಕ್ಷರಾದರೆ ಅದಕ್ಕೆಲ್ಲ ಸಹಕಾರಿ ಮಾಡೋದು ಪದಾಧಿಕಾರಿಗಳಾದರೆ, ನೀವೆಲ್ಲ ಆಟಗಾರರಿದ್ರೆ ಎಲ್ಲರನ್ನೂ ಕೂಡ ಕರೆದು ಅವರಿಗೆಲ್ಲ ಸಮಾನ ರೀತಿಯಲ್ಲಿ ಗೌರವ ಕೊಟ್ಟಂತ ಒಬ್ಬ ವ್ಯಕ್ತಿ ಮತ್ತೆ ಯಾರಲ್ಲ, ಟೀಮ್ ಸಂಪೂರ್ಣ ತಂಡವನ್ನು ಕಟ್ಟಿಕೊಂಡು ನಮ್ಮ ಮುಂದೆ ಮತ್ತು ಹಿಂದೆ ಎಲ್ಲ ಕಡೆಗಳಲ್ಲಿ ನಿಂತು ನಮ್ಮನ್ನೆಲ್ಲ ಬೆನ್ನು ತಟ್ಟಿ ಎಲ್ಲರೂ ಕೂಡ ಸಮಾನ ರೀತಿಯಲ್ಲಿ ಗೌರವ ಕೊಟ್ಟಂತ ಇವತ್ತು ಮೊದಲ ಬಾರಿ ನಾನು ನೋಡಿದ್ದು HPL ನಲ್ಲಿ ಮೊದಲ ಬಾರಿ ಸೋತು ಹೋಗಿದ್ದಾರೆ. ಇಲ್ಲದ್ರೆ ಅವರು ಸೋಲನ್ನೇ ನೋಡಲಿಲ್ಲ. ಒಂದ ಸೆಮಿಫೈನಲ್ ಇಲ್ಲದ್ರೆ ಫೈನಲ್ ಬಂದೇ ಬರುವಂತ ತಂಡ ಟೀಮ್ ಸಂಪೂರ್ಣ ವೇಣೂರು ತಂಡದ ಮಣಿಯವರ ಇದನ್ನು ನೀವು ನೀಡಬೇಕಂತ ವಿನಂತಿ ಮಾಡ್ತಾರೆ. ಶೇಖರ್ ಕುಕ್ಕೇಡಿ ನೀಡಬೇಕಂತ ಹೇಳಿದ್ರೆ ಒಂದು ಜೋರನ್ನ ತಾಟಿ ಬಿಡ್ಲೆ ಬಟ್ರೆಗೆ ದಯಬಂಡ ಇಡೀ ಮ್ಯಾಚ್ ನಡಪೋಡನಾರು ಮುಖ್ಯ ಕಾರಣಕರ್ತರು. ಟೀಮ್ ಸಂಪೂರ್ಣ ತಂಡದ ಮಾಲಕರು ಸನ್ಮಾನ್ಯ ಸುಧೀರ್ ಪಟವರ್ಧನ್ ಅವರಿಗೆ ಈ ಸ್ಮರಣಿಕೆಯನ್ನು ಕೊಡ್ತಿದ್ದೇವೆ. ಇದೀಗ ತಂಡಗಾಗಿ ನೀಡುವಂತ ಪ್ರಶಸ್ತಿ ನಗದು ಬಹುಮಾನ 3,000ದೊಂದಿಗೆ ಚತುರ್ಥ ಬಹುಮಾನ 4th place goes to ಮಾರಿಗುಡೀಸ್ 11 ಅಂಗರಕರಿಯ ಕಾಯರ್. ದಯವಿಟ್ಟು ಇವರು ಬರಬೇಕಂತ ವಿನಂತಿ ಮಾಡ್ತದೆ. 4th place goes to ಮಾರಿಗುಡೀಸ್ 11 ಅಂಗರ ಕಾಯರ್. ತಂಡದ ಆಟಗಾರರು ಬಂದು ವೇದಿಕೆಯಲ್ಲಿ ಈ ಪ್ರಶಸ್ತಿಯನ್ನು ಇದೀಗ ಸ್ವೀಕಾರ ಮಾಡಬೇಕು. ವೇದಿಕೆಯಲ್ಲಿರುವಂತ ಎಲ್ಲರೂ ಕೂಡ ಪ್ರತಿಭಾನ ಒಂದೊಂದು ನೀರು ಕೊರ್ಲಿ, ಇತ್ತೊಂದು ನೀರು ಕೊರ್ಲಿ, ಬುಕ್ಕ ಹಾಕಲು ಕೊಡ್ತಾರೆ. ಎಸ್ 4th place goes to ಮಾರಿಗುಡೀಸ್ 11 ಅಂಗರ್ ಕಾಯರ್. ರವಿ ಉಳ್ತೂರ್ ಒಂದು ಬಾರಿ ಅಧ್ಯಕ್ಷರಾಗಿದ್ದವರು ಈ ಬಾರಿ ಚತುರ್ಥ ಸ್ಥಾನಕ್ಕೆ ತೃಪ್ತಿಗೊಳ್ತಿದ್ದಾರೆ. ಅವರ ತಂಡದವರೆಲ್ಲ ಬಂದು ಪ್ರದೀಪ್ ಅವರಿಂದ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಿದ್ದಾರೆ. ಕಂಗ್ರಾಚುಲೇಷನ್ಸ್. 3rd place goes to ಪ್ರಮೋದ್ ಶೆಟ್ಟಿ ಸಿರಿಮನೆ ಇವರ ಮಾಲಕತ್ವದ ಸಿರಿಮನೆ ಕ್ರಿಕೆಟರ್ಸ್ ವೇಣೂರು. ಈ ತಂಡಕ್ಕೆ ಅರ್ಹವಾಗಿ ತೃತೀಯ ಬಹುಮಾನ ಬರ್ತಾ ಇದೆ. ಈ ತೃತೀಯ ಬಹುಮಾನವನ್ನು ಶ್ರೀಯುತ ಶೇಖರ್ ಕುಕ್ಕೇಡಿಯವರು ನೀಡಬೇಕಂತ ವಿನಂತಿ ಮಾಡ್ತೇನೆ. 3rd place goes to ಸಿರಿಮನೆ ಕ್ರಿಕೆಟರ್ಸ್. ಸಿರಿಮನೆ ತಂಡದ ಆಟಗಾರರು ದಯವಿಟ್ಟು ಸ್ವೀಕಾರ ಮಾಡಬೇಕು. ಪ್ರಮೋದ್ ಶೆಟ್ರೆ ಈರು ಕುಂತು ದಯಬಂಡ ಈರಿನ ಟೀಮ್ ಬಲೆ 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 ಬೇಗ ಬೇಗ. 3rd place goes to ಸಿರಿಮನೆ ಕ್ರಿಕೆಟರ್ಸ್ ವೇಣೂರು. ಇವರಿಗೆ ಅರ್ಪಣೆ ಆಗ್ತಾ ಇದೆ. ಶೇಖರ್ ಕುಕ್ಕೇಡಿ ಅವರು ಈ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಅವು ತೋಜ್ಜರಾಗಲ್ಲ ನಿಗಲು ಉದ್ದವಲ್ಲ, ಒಂಜಾನಿಗಲು ಕುಲ್ಲೋಡು ರಡೇ ಜನ ಉಂತೋಡು ಅವು ಕ್ರಮ ನಮ್ಮನ ಗೆಸ್ಟ್ ನಕಲಿಗೆ ಅಂದಾಜ. ಕಂಗ್ರಾಚುಲೇಷನ್ಸ್. ಸಿರಿಮನೆ ಕ್ರೀಡರ್ಸ್ ವೇಣೂರು ಪ್ರಮೋದ್ ಶೆಟ್ಟಿ ಮಾಲಕತ್ವದಲ್ಲಿ ಶ್ರೇಯಸ್ರ ನಾಯಕತ್ವದಲ್ಲಿ ಬಂದಂಥ ತಂಡಕ್ಕೆ 3,000 ನಗದು ಜೊತೆಗೆ ಮೆರುಗುವ ಟ್ರೋಫಿ ಸಿಕ್ಕಿದೆ. ಕಂಗ್ರಾಚುಲೇಷನ್ಸ್. ಇತ್ತರ ಅಡ್ಡ ಟೀಮ್ದಾಗಲೆಲ್ಲ ಒಂಜಿ ವಿನಂತಿಯನ್ನ ತಂಡದ ಮಾಲಕ್ಕೆ ಬಕ್ಕ ನಾಯಕ್ಕೆ ಮಾತ್ರ ಮತ್ತೆ ಲಕ್ಕದು ಉಂಟುದು ಬಹುಮಾನ ಇತ್ತು ನೋಡು, ಬಾಕಿದಾಗಲು ಕುಲ್ಲೋಡು ಈ ಜನ ಫೋಟೋ ಎಲ್ಲ ಬರ್ಪುಜಿ, ಕ್ಯಾಮ್ರಾಡು ಶೋಕದ ವಿಡಿಯೋ ಎಲ್ಲ ಆಪುಜಿ. Now 2nd place goes to with a cash prize of 12,000 and Hindu Premier League 2025 backed by Brahmashri Venur. Prize goes to Brahmashri Venur. I request captain and owner please receive. ಉಳಿದಂತ ಆಟಗಾರರು ಬಂದು ಕೂತ್ಕೊಳ್ಬೇಕು, ನಿಮ್ಮ ಫೋಟೋ ಬರಬೇಕು. ಜರ ಮೇರೆ ಬೇಗ ಬಲ್ಲಿ ಇರ ಬರ್ತಾಪ ಜಯಪಲ್ಲ. ಎಸ್ ದ್ವಿತೀಯ ಪ್ರಶಸ್ತಿಗೆ ಅಂತಿಮ ಹಂತದಲ್ಲಿ ಅದ್ಭುತವಾದಂಥ ಪ್ರದರ್ಶನ ನೀಡಿ ಪ್ರಶಸ್ತಿಗೆ ಮುತ್ತಿಕ್ಕಿದಂಥ ತಂಡ ಬ್ರಹ್ಮಶ್ರೀ ವೇಣೂರು.
ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋದಕ್ಕಾಗಿ ಬ್ರಹ್ಮಶ್ರೀ ವೇಣೂರು ಎಂಬ ಹೆಸರದೊಂದಿಗೆ ಚಿತ್ರ ಆರ್ಟ್ಸ್ ವೇಣೂರು ಪ್ರದೀಪ್ ರವರ ಸಾರಥ್ಯದ ಚಿತ್ರ ಆರ್ಟ್ಸ್ ತಂಡಕ್ಕೆ ಇದೀಗಾಗಲೇ ಪ್ರಶಸ್ತಿ. ದಯವಿಟ್ಟು ವೇದಿಕೆಯಲ್ಲಿ ಎಲ್ಲರೂ ಕೂಡ ಈ ಪ್ರಶಸ್ತಿ ನೀಡಬೇಕು. ಮಣಿಯನ್ನ ಶೇಖರಣ ಮಾತೆಲ್ಲಕ್ಕದಂತೂ ಪ್ರಶಸ್ತಿ ಕೊಡಬೇಕು. ಎಸ್, ನಗದು ಬಹುಮಾನ 12,000ದೊಂದಿಗೆ ಮಿರುಗುವ HBL ಟ್ರೋಫಿಯನ್ನು ನೀಡ್ತಾ ಇದ್ದಾರೆ. ವೇದಿಕೆ ನಿರ್ದೇಶಿತ ಮಣಿ ನಿರ್ದೇಶಕರು ಜೊತೆಗೆ ಮೆಡಲ್ಸ್ಗಳನ್ನು ಎಲ್ಲರೂ ಕೂಡ ನೀಡಬೇಕಂತ ವಿನಂತಿದ್ದಾರೆ. ಪ್ರದೀಪ್ ಕಾಶಿಪಟ್ನ ನಾಟಕ ರಂಗದ ಅದ್ಭುತವಾದಂಥ ರಂಗಕರ್ಮಿ, ಜೊತೆಗೆ HBL 2025 ರೂವಾರಿ ಕೂಡ ಹೌದು. ಶ್ರೀತ ಪ್ರದೀಪ್ ಕಾಶಿಪಟ್ನ ಅವರಿಗೆ ಆರಂಭದಿಂದ ಮೆಡಲ್ ಅನ್ನು ಕೊಡ್ತಾ ಇದ್ದೇವೆ. ಫಸ್ಟ್ ಮೆಡಲ್ ಗೋಸ್ ಟು ಮಿಸ್ಟರ್ ಪ್ರದೀಪ್ ಕಾಶಿಪಟ್ನ. ಮುಂದಿನ ಮೆಡಲ್ ಬರ್ತಾ ಇದೆ. ಈ ಪಂದ್ಯದ ನಿಜವಾದ ರೂವಾರಿ ಜಯರಾಮ್ ಗಾಡಾಡಿ. ಆ ನಂತರದಲ್ಲಿ ಈ ಪಂದ್ಯದ ನಿಜವಾದ ಅದ್ಭುತ ಆಟಗಾರ ವಿನೋದ್. ಆ ನಂತರದಲ್ಲಿ ಅಕ್ಷಿತ್ ತಂಡದ ನಾಯಕ, ಇವರಿಗೆ ಬರ್ತಾ ಇದೆ. ಇದಾದ ಮೇಲೆ ಆಜು ತಿಂಗೋಲು ಇಂಡಿಯಾ, ಆಜು ತಿಂಗೋಲು ಪಿದೆ ಶಿವ ಸದಾ ಶಿವರವರಿಗೆ ಬರ್ತಾ ಇದೆ. ಇದಾದ ಮೇಲೆ ಈ ಪಂದ್ಯದಲ್ಲಿ ಮಿಂಚಲು ವಿಫಲರಾದರೂ ಕೂಡ ಆಡಿದಂತ ಧನುಷ್ ರವರಿಗೆ ಈ ಪ್ರಶಸ್ತಿ. ಈ ನಂತರದಲ್ಲಿ ಈ ಪಂದ್ಯದ ಇಡೀ ಕೂಟದಲ್ಲಿ ಮಿಂಚಿದಂತ ಭವನೀಶ್, ಹಿರಿಯ ಆಟಗಾರ ಗೆದ್ದುಕೊಂಡು ಅದ್ಭುತವಾದ ಪ್ರದರ್ಶನ ನೀಡಿದ ವಸಂತ್ರವರು. ಇದಾದ ಮೇಲೆ ಪಂದ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಹರೀಶ್, ತಂಡದಲ್ಲಿ ಅದ್ಭುತ ರೀತಿಯಲ್ಲಿ ಆಡಿದಂತ ನಿತೇಶ್, ಪ್ರಕಾಶ್, ಗರುಡ, ಸಮರ್ಥ್. ಬಾಕಿ ತಗಲು ಕುಲ್ಲೆ ಬಾಕಿ ತಗಲು ಕುಲ್ಲೆ ಬಾಕಿ ತಗಲು ಕುಲ್ಲೆ ಸ್ವಾಮಿ. ಸರ್ ಒಂದು ಲೈವ್ ಉಂಡು, ನಿಗಲು ಪನ್ನ ಕೊಂಚೂರು ಜಾಗ್ರತೆ ಅನ್ಕೊಂಡು ಕುಲ್ಲು ಮಾತೆಲ್ಲ ಕುಲ್ಲುನ ಪೊರಲದು. Second place goes to ಬ್ರಹ್ಮಶ್ರೀ ವೇಣೂರು ಚಿತ್ರ ಆರ್ಟ್ಸ್ ಪ್ರೆಸೆಂಟಿಂಗ್ ಪ್ರದೀಪ್. 12,000 ನಗದುನೊಂದಿಗೆ ಈ ಬಹುಮಾನವನ್ನು ಗೆದ್ದುಕೊಳ್ತಾ ಇದ್ದಾರೆ. ನಗದು ಬಹುಮಾನ 12,000 ಜೊತೆಗೆ ಮಿರುಗೋ ಟ್ರೋಫಿ ಇದೆ. ಈ ಬಹುಮಾನವನ್ನು ಗೆದ್ದುಕೊಂಡ ತಂಡ ಬ್ರಹ್ಮಶ್ರೀ ವೇಣೂರು. ತುಳುನಾಡು ಜವನಿಯರು 800 ಪ್ರಮಾಣದ ಹಿಂದೂ ಪ್ರೀಮಿಯರ್ ಲೀಗ್ ಸೀಸನ್ 8 ಇದರ ಚಕ್ರಾಧಿಪತ್ಯವನ್ನು ವಹಿಸಿಕೊಂಡಂತ ತಂಡ ಇದೀಗ ನಿಮ್ಮ ಮುಂದೆ ಬರಲಿಕ್ಕಿದೆ. ತಂಡವನ್ನು ಕಟ್ಟಿ ಈ ಪಂದ್ಯಕೂಟಕ್ಕೆ ಮೆರುಗನ್ನು ಕೊಟ್ಟಂತ ಆಟಗಾರರಂತೆ ಕರೆಸಿದ ಯುವ ನವೀನ್ ಕೋಟ್ಯಾನ್ ಮಾಲಕತ್ವದ ಉಂಟಲೆ ಕ್ಯಾಪ್ಟನ್. ಎಸ್, ನವೀನ್ ಕೋಟ್ಯಾನ್ ರವರ ಮಾಲಕತ್ವದ, ತೇಜಸ್ ರವರ ನಾಯಕತ್ವದ ಶ್ರೀ ಕೃಷ್ಣ ಡೆಕೋರೇಷನ್ಸ್ ಇದೀಗ ಚಾಂಪಿಯನ್ಸ್ ಆಫ್ 2025 ಹಿಂದೂ ಪ್ರೀಮಿಯರ್ ಲೀಗಿನ ಅಧಿಕೃತ ಅಧಿಪತಿಗಳಾಗಿದ್ದಾರೆ. ಈ ಪ್ರಶಸ್ತಿಯನ್ನು ವೇದಿಕೆಯಲ್ಲಿ ಕೊಡ್ತಾ ಇದ್ದಾರೆ. ಸತತ 2ನೇ ಬಾರಿ ಶ್ರೀಕೃಷ್ಣ ಡೆಕೋರೇಷನ್ ಈ ಬಾರಿ ಪ್ರಶಸ್ತಿಯನ್ನು ಗೆದ್ದುಕೊಳ್ತಾ ಇದೆ. ಕಳೆದ ಬಾರಿ ಕೂಡ ಚಾಂಪಿಯನ್ ಆಗಿದ್ರು, ಈ ಬಾರಿ ಕೂಡ ಚಾಂಪಿಯನ್ ಗಳಾಗ್ತಿದ್ದಾರೆ. ಹರ್ಷ ಒನ್ ಆಫ್ ದ ಟೆಕ್ನಿಕಲ್ ಪ್ಲೇಯರ್, ಸೌಂಡ್ ಪ್ಲೇಯರ್. ಇದಾದ ಮೇಲೆ ಬರ್ತಾ ಇರುವಂತಹ ವಿನಯ್, ಸುನಿಲ್, ತೇಜಪ್ಪ, ಸಾತ್ವಿಕ್, ಪವನ್, ಪ್ರದೀಪ್, ಕೀರ್ತನ್, ಪ್ರವೀಣ್, ಆಹಾ ಒನ್ ಆಫ್ ದ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಪ್ಲೇಯರ್ ನಜ್ಮಾ ತಂಡದ ಅದ್ಭುತ ಆಟಗಾರ, ನಮ್ಮೆಲ್ಲರ ಆತ್ಮೀಯರಾದಂತ ದಿನೇಶ್. ಇದಾದ ಮೇಲೆ ಪಂದ್ಯದ ಚಿತ್ರಣವನ್ನು ಬದಲಾಯಿಸಿ ಕಾಯ್ತಿದ್ದಂತ ದರ್ಶನ್, ಯಾನೆ ಸುಕೇತ್, ಅನಂತರ ತಂಡದ ನಾಯಕರಾದಂತ ತೇಜಸ್. ಇವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾದಂತ ಸ್ವಾಗತದೊಂದಿಗೆ ಈ ಪ್ರಶಸ್ತಿಯನ್ನು ಕೊಡ್ತೇವೆ. ಬಾಕಿ ತಗಲು ಕುಲ್ಲೆ ಸ್ವಾಮಿ, 1 ಜನ ಕುಲ್ಲೆ, 2 ಜನ ತಂಡದ ಕ್ಯಾಪ್ಟನ್ ಎಲ್ಲ ಓನರ್ ಎಲ್ಲ ಟ್ರೋಫಿ ಇದ್ದು ಅಲ್ಲೇ. ಬಾಕಿ ತಗಲು ಕುಲ್ಲೆ ನಡೆಗಳು ಮೂಡುಬಿದಿರದ ಸ್ವರಾಜ್ ಮೈದಾನದ ಕ್ಯಾಪ್ಟನ್ಗಳ ಓನರ್ಗಳ ಮಾತ್ರ ಅವಕಾಶ ಕೊಡ್ದಿತ್ತ. ಬಾಕಿ ತಗಲು ಮತ್ತೆ ಫೋಟೋ ತೆತ್ತು ನೋಡತ್ತೆ. ಇದನ್ನ ಸ್ಟೇಜ್ ಎಂಗಲ ಗೆಸ್ಟ್ ನಗಲೇ ಇರಲಿ ಅಂದಾಜಾಪುಜೇರು. ಎಸ್, ಚಾಂಪಿಯನ್ಸ್ ಆಫ್ ತುಳುನಾಡ ಜವನಿಯರ್ ವೇಣೂರು ಪ್ರೆಸೆಂಟಿಂಗ್ ಹಿಂದೂ ಪ್ರೀಮಿಯರ್ ಲೀಗ್. ಪ್ರೈಸ್ ಗೋಸ್ ಟು ಶ್ರೀಕೃಷ್ಣ ಡೆಕೋರೇಷನ್ಸ್ ರಂಡಾಡಿ. ಸತತ 2ನೇ ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದ್ದಾರೆ. ಈ ಪ್ರಶಸ್ತಿಯ ಸಂದರ್ಭದಲ್ಲಿ ನಗದು ಬಹುಮಾನ 20,000 ಜೊತೆಗೆ ಮಿರ್ಗೋ ಟ್ರೋಫಿ ಇದೆ. ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಿದ್ದಾರೆ.
ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು. ಪ್ರತಿಭೆ ಇವ್ರ ಮಾತುಗಳವರ ಸ್ಮರಣಿಕೆ ಕೊರಡು ವೇದಿಕಡಿತನಗಲಿ. ಆದ್ಮೇಲೆ ಈ ಮಧ್ಯೆ ಕ್ರಿಕೆಟ್ ಪಂದ್ಯದ ಯಶಸ್ವಿಗೆ ಬೆಳಗ್ಗಿನಿಂದ ಸಂಜೆಯವರೆಗೆ ನಮಗೆ ಕೂತಲ್ಲಿ ಕೂತು ಚೇರ್ ಬಿಸಿ ಮಾಡಿ ಸ್ಕೋರ್ ಆಗಿ ಸಹಕಾರ ಮಾಡಿದಂತ ಉಪ್ಪಿರಂಗಡಿ ಹೇಮಂತ್ರವರು ದಯವಿಟ್ಟು ವೇದಿಕೆ ಬರಬೇಕು. ಹೇಮಂತ್ರವರು ಚೂರಿಂಚಿ ಸ್ಟೇಜ್ ನಲ್ಲ ಕಾರ್ಯಕ್ರಮ ಉಂಟು. ಹೇಮಂತ್ರವರಿಗೆ ಈ ಸಂದರ್ಭದಲ್ಲಿ ಸ್ಮರಣಿಕೆ ಮತ್ತು ಶಾಲು ಹಾಕಿ ಗೌರವಿಸಬೇಕಂತೇಳಿ ವೇದಿಕೆ ಶ್ರೀತ ಮಣಿಯವರಲ್ಲಿ ವಿನಂತಿ ಮಾಡ್ತಿದ್ದೇವೆ. ಹೇಮಂತರ ಬಳಿ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಉದ್ದಕ್ಕೂ ಸಂತೋಷ ಪ್ರದೀಪಣ್ಣ ಚಂದ್ರಪರೆಗೆ ಒಂದು ಮಾಲೆ ಮಾಡಲಿ. ಈ ಪಂದ್ಯದ ವೀಕ್ಷಕರನ್ನು ಮತ್ತು ನಿರೂಪಣೆಯನ್ನು ಮಾಡಿದಂಥ ಚಂದ್ರಪ್ಪ ಇವರಿಗೆ ವೇದಿಕೆಯಲ್ಲಿರುವಂಥ ಶೇಖರ್ ಕುಕ್ಕೇಡಿಯವರು ಸ್ಮರಣಿಕೆ ಮತ್ತು ಶಾಲು ಹಾಕಿ ಗೌರವಿಸಬೇಕು. ಚಂದ್ರಪ್ಪರಿಗೆ ಪ್ರದೀಪ್ ರವರು ಇದೀಗ ಪ್ರದೀಪ್ ಕಾಶಿಪಟ್ನ ಎಲ್ಲರೂ ಕೂಡ ಗೌರವದ ಜೊತೆಗೆ ಸ್ಮರಣೀಯವನ್ನು ಕೊಡ್ತಾ ಇದ್ದಾರೆ. ಇದನ್ನು ಅತ್ಯಂತ ಪ್ರೀತಿಯಿಂದ ತಾವೆಲ್ಲರೂ ಕೂಡ ಸ್ವೀಕಾರ ಮಾಡಬೇಕು ಎಂಬ ವಿನಂತಿಯೊಂದಿಗೆ ಇದೀಗ ಪ್ರದೀಪ್ ರವರು ಚಂದ್ರಪ್ಪರವರಿಗೆ ಮತ್ತು ಚಂದ್ರಪ್ಪರಿಗೊಂಜಿ Yeah.